Hello guys, welcome back to day 16th class of our 20-day English grammar challenge class. ಇವತ್ತಿನ ಟಾಪಿಕ್ ಪಾರ್ಟ್ಸ್ ಆಫ್ ಸ್ಪೀಚ್. ಇಂಗ್ಲೀಷಲ್ಲಿ ವೆರಿ ಇಂಪಾರ್ಟೆಂಟ್ ಗ್ರಾಮರ್ ಪಾರ್ಟ್ಸ್ ಆಫ್ ಸ್ಪೀಚ್. ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೇನು, ಇಂಗ್ಲೀಷಲ್ಲಿ ಎಷ್ಟು ಪಾರ್ಟ್ಸ್ ಆಫ್ ಸ್ಪೀಚ್ಗಳಿವೆ, ಅವುಗಳಿಗೆ ಎಕ್ಸಾಂಪಲ್ ಎಲ್ಲನೂ ಡೀಟೇಲಾಗಿ ಇವತ್ತಿನ ಕ್ಲಾಸಲ್ಲಿ ಕಲಿಯೋಣ. ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಏನು ಅಂತ ಕನ್ನಡದಲ್ಲಿ ಸಿಂಪಲಾಗಿ ನೋಡಿದರೆ, ಸ್ಪೀಚ್ ಅಂದರೆ ಮಾತು ಅಥವಾ ಭಾಷೆ ಅಥವಾ ಒಂದು ಸೆಂಟೆನ್ಸ್. ಪಾರ್ಟ್ಸ್ ಅಂದರೆ ಭಾಗ. ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಮಾತಿನ ಭಾಗಗಳು ಅಥವಾ ಮಾತಿನ ವಿಧಗಳು, ಭಾಷೆಯ ವಿಧಗಳು ಅಥವಾ ಒಂದು ಸೆಂಟೆನ್ಸಲ್ಲಿ ಬರುವ ವಿವಿಧ ಭಾಗಗಳು. ಒಂದು ಸೆಂಟೆನ್ಸಲ್ಲಿ ಹಲವಾರು ವರ್ಡ್ಸ್ಗಳು ಬರ್ತವೆ, ಆ ವರ್ಡ್ಸನ್ನೇ ನಾವು ಪಾರ್ಟ್ಸ್ ಅಂತ ಹೇಳ್ತೀವಿ ಅಥವಾ ಆ ವರ್ಡ್ಸ್ಗಳನ್ನೇ ನಾವು ಇಲ್ಲಿ ಭಾಗಗಳು ಅಂತ ಹೇಳ್ತೀವಿ. ಸೊ ಸಿಂಪಲಾಗಿ ಒಂದು ಸೆಂಟೆನ್ಸ್ ಹೇಳ್ತೀನಿ. ರವಿ ರನ್ಸ್ ಫಾಸ್ಟ್. ಇಲ್ಲಿ 3 ವರ್ಡ್ಸ್ ಇದೆ. ರವಿ ರನ್ಸ್ ಫಾಸ್ಟ್. ರವಿ ಈಸ್ ನೌನ್, ನಾಮಪದ. ರನ್ಸ್ ವರ್ಬ್, ಕ್ರಿಯಾಪದ. ಫಾಸ್ಟ್ ಅನ್ನೋದು ಅಡ್ವರ್ಬ್, ಕ್ರಿಯಾ ವಿಶೇಷಣ. ಈ ಸೆಂಟೆನ್ಸಲ್ಲಿ ನಾವು 3 ಪಾರ್ಟ್ಸ್ನ ನೋಡಿದ್ವಿ. ಇವೇ ಪಾರ್ಟ್ಸ್ ಆಫ್ ಸ್ಪೀಚ್. ಈ ಸ್ಪೀಚಲ್ಲಿ ಬರುವ 3 ಪಾರ್ಟ್ಸ್, ಒಂದು ನೌನ್, ಒಂದು ವರ್ಬ್, ಒಂದು ಅಡ್ವರ್ಬ್. ಅದೇ ರೀತಿ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ 8 ಪಾರ್ಟ್ಸ್ ಇವೆ. ವಾಟ್ ಆರ್ ದೋಸ್? ಅವುಗಳು ಯಾವುವೆಲ್ಲ ಅಂತ ನೋಡೋದಾದ್ರೆ, ನೌನ್, ಪ್ರೊನೌನ್, ವರ್ಬ್, ಅಡ್ಜೆಕ್ಟಿವ್, ಅಡ್ವರ್ಬ್, ಪ್ರಿಪೊಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್. ನಾವು ಇಂಗ್ಲೀಷ್ನಲ್ಲಿ ಮಾತನಾಡುವಾಗ ಒಂದು ಸೆಂಟೆನ್ಸಲ್ಲಿ ಬರುವ ವರ್ಡ್ಸ್ಗಳು ಇವುಗಳಲ್ಲಿ ಯಾವುದಾದರೂ ಒಂದಾಗಿರುತ್ತೆ. ಐದರ್ ನೌನ್ ಆಗಿರ್ಬೋದು, ಪ್ರೊನೌನ್ ಆಗಿರ್ಬೋದು, ವರ್ಬ್, ಅಡ್ಜೆಕ್ಟಿವ್, ಅಡ್ವರ್ಬ್, ಪ್ರಿಪೊಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್. ಇವು 8ರಲ್ಲಿ ಯಾವುದಾದ್ರೂ ಒಂದಾಗಿರುತ್ತೆ. ಸೊ ಇವುಗಳನ್ನು 1 by 1 ನಾವು ಡೀಟೇಲಾಗಿ ಕಲಿಯೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಫಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಈಸ್ ನೌನ್. ನೌನ್ ಅಂದರೆ ನಾಮಪದ. ಕನ್ನಡದಲ್ಲಿ ನಾವು ನೌನ್ನ ನಾಮಪದ ಅಂತ ಹೇಳ್ತೀವಿ. ನಾವು ಯಾವುದಕ್ಕೆ ನೌನ್ ಅಂತ ಹೇಳ್ತೀವಿ ಅಂದರೆ, ಅ ನೌನ್ ಈಸ್ ದ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಅನಿಮಲ್ ಆರ್ ಥಿಂಗ್. ನಾಮಪದ ಅಂದರೆ ವ್ಯಕ್ತಿ, ಸ್ಥಳ, ಪ್ರಾಣಿ ಅಥವಾ ವಸ್ತುವಿನ ಹೆಸರು. ಇದನ್ನು ನಾವು ಸಿಂಪಲ್ ಆಗಿ ಎಕ್ಸಾಂಪಲ್ ಸೆಂಟೆನ್ಸ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಆಗ ನಿಮಗೆ ಈಸಿ, ಕಲಿಯೋದಕ್ಕೂ ಇಂಟ್ರೆಸ್ಟ್ ಆಗಿರುತ್ತೆ. ದಿಸ್ ಈಸ್ ಅ ಬಾಯ್. ದಿಸ್ ಈಸ್ ಅ ಬಾಯ್. ಇದು ಒಬ್ಬ ಹುಡುಗ. ಇದರಲ್ಲಿ ಬಾಯ್ ಈಸ್ ಅ ನೌನ್. ಬಾಯ್ ಅನ್ನೋದೊಂದು ನಾಮಪದ. ದಿಸ್ ಈಸ್ ಅ ಟೀಚರ್. ದಿಸ್ ಈಸ್ ಅ ಟೀಚರ್. ಇದು ಒಬ್ಬ ಶಿಕ್ಷಕ. ಟೀಚರ್ ಈಸ್ ಅ ನೌನ್ ಹಿಯರ್. ಟೀಚರ್ ಒಂದು ನಾಮಪದ. ದಿಸ್ ಈಸ್ ಅ ಡಾಗ್. ದಿಸ್ ಈಸ್ ಅ ಡಾಗ್. ಇದು ಒಂದು ನಾಯಿ. ಇದು ಒಂದು ನಾಯಿ. ಡಾಗ್ ಈಸ್ ಅ ನೌನ್ ಹಿಯರ್. ಡಾಗ್ ಅನ್ನೋದು ಇಲ್ಲಿ ನೌನ್. ಐ ಲಿವ್ ಇನ್ ಅ ಸಿಟಿ. ಐ ಲಿವ್ ಇನ್ ಅ ಸಿಟಿ. ನಾನು ಒಂದು ನಗರದಲ್ಲಿ ವಾಸಿಸುತ್ತೇನೆ. ಸಿಟಿ ಈಸ್ ಅ ನೌನ್. ಸಿಟಿ ಅನ್ನೋದು ಇಲ್ಲಿ ನಾಮಪದ. ಶಿ ಹ್ಯಾಸ್ ಅ ಬುಕ್. ಶಿ ಹ್ಯಾಸ್ ಅ ಬುಕ್. ಅವಳ ಬಳಿ ಒಂದು ಪುಸ್ತಕ ಇದೆ. ಅವಳ ಬಳಿ ಒಂದು ಪುಸ್ತಕ ಇದೆ. ಬುಕ್ ಈಸ್ ಅ ನೌನ್. ಬುಕ್ ಒಂದು ನಾಮಪದ. ಸೊ ಆದ್ರಿಂದ ನೀವು ನೆನ್ಪಿಡ್ಬೇಕು, ನೌನ್ ಈಸ್ ದ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಅನಿಮಲ್ ಆರ್ ಥಿಂಗ್. ನಾಮಪದ ಅಂದರೆ ವ್ಯಕ್ತಿ, ಸ್ಥಳ, ಪ್ರಾಣಿ ಅಥವಾ ವಸ್ತುವಿನ ಹೆಸರು. ಪ್ರೊನೌನ್. ಕನ್ನಡದಲ್ಲಿ ಪ್ರೊನೌನ್ಗೆ ಸರ್ವನಾಮ ಅಂತ ಹೇಳ್ತೀವಿ. ಪ್ರೊನೌನ್ಸ್ ಅಂದರೆ ಸರ್ವನಾಮಗಳು. ನಾಮಪದದ ಬದಲು ಬಳಸುವ ಪದನೇ ಸರ್ವನಾಮ. ಕನ್ನಡದಲ್ಲಿ ಸರ್ವನಾಮ ಅಂದರೆ ನಾಮಪದದ ಬದಲಾಗಿ ಬಳಸುವಂತಹ ಪದ, ಅದನ್ನೇ ಸರ್ವನಾಮ ಅಂತ ಹೇಳ್ತೀವಿ. ಇಂಗ್ಲಿಷ್ ಡೆಫಿನೇಷನ್ ನೋಡೋದಾದ್ರೆ, ಅ ಪ್ರೊನೌನ್ ಈಸ್ ಅ ವರ್ಡ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಅ ನೌನ್. ಪ್ರೊನೌನ್ ಅಂದರೆ ನೌನ್ನ ಬದಲಾಗಿ ಬಳಸುವಂತಹ ಪದ. ಇಂಗ್ಲಿಷ್ನಲ್ಲಿ ಯೂಸ್ ಮಾಡೋ ಪ್ರೊನೌನ್ಗಳು ಐ, ನಾನು, ವಿ, ನಾವು, ಯು, ನೀನು, ನೀವು, ಹಿ, ಅವನು, ಶಿ, ಅವಳು, ಇಟ್, ಅದು, ದೇ, ಅವರು. ನಾನಿಂದನೂ ನಿಮಗೆ ಒಂದು ಸೆಂಟೆನ್ಸ್ ಮೂಲಕ ಈಸಿಯಾಗಿ ಅರ್ಥ ಮಾಡಿಸ್ತೀನಿ. ಒಂದು ಸೆಂಟೆನ್ಸ್ ಹೇಳ್ತೀನಿ ನೋಡಿ. ರವಿ ಈಸ್ ಅ ಬಾಯ್. ರವಿ ಈಸ್ ಪ್ಲೇಯಿಂಗ್. ರವಿ ಒಬ್ಬ ಹುಡುಗ. ರವಿ ಆಟ ಆಡುತ್ತಿದ್ದಾನೆ. ಇಲ್ಲಿ ನಾವು ರವಿ ಅನ್ನೋ ಪದನ ಪದೇ ಪದೇ ರಿಪೀಟ್ ಮಾಡ್ತಾ ಇದ್ದೀವಿ. ಈ ರೀತಿಯಾಗಿ ನಾಮಪದನ ಪದೇ ಪದೇ ರಿಪೀಟ್ ಮಾಡುವ ಬದಲು ನಾವು ಸರ್ವನಾಮವನ್ನು ಆ ಜಾಗದಲ್ಲಿ ಬಳಸ್ತೀವಿಯಲ್ಲ, ಸೊ ಅದೇ ರೀತಿ ಇನ್ಸ್ಟೆಡ್ ಆಫ್ ರಿಪೀಟಿಂಗ್ ದ ನೌನ್ ವಿ ಕ್ಯಾನ್ ಯೂಸ್ ಅ ಪ್ರೊನೌನ್. ನೌನ್ನ ಪದೇ ಪದೇ ಪುನರಾವರ್ತಿಸುವ ಬದಲು ಪ್ರೊನೌನ್ನ ಆ ಜಾಗದಲ್ಲಿ ಯೂಸ್ ಮಾಡ್ತೀವಿ. ಇವಾಗ ನೋಡಿ ಈ ಸೆಂಟೆನ್ಸ್ ಹೆಂಗಾಗತ್ತೆ ಅಂದರೆ, ರವಿ ಈಸ್ ಅ ಬಾಯ್, ಹಿ ಈಸ್ ಪ್ಲೇಯಿಂಗ್. ರವಿ ಒಬ್ಬ ಹುಡುಗ, ಅವನು ಆಟ ಆಡುತ್ತಿದ್ದಾನೆ. ಇಲ್ಲಿ ನಾವು ರವಿ ಅನ್ನೋ ಬದಲು ನೆಕ್ಸ್ಟ್ ವಾಕ್ಯದಲ್ಲಿ ಹಿ ಅಂತ ಯೂಸ್ ಮಾಡ್ತೀವಿ. ಹಿ
ಅನ್ನೋದು ಪ್ರೊನೌನ್. ಸೊ ಇದೇ ರೀತಿಯಾಗಿ ಬಳಸುವಂತಹ ಪ್ರೊನೌನ್ಸ್ಗಳು ಯಾವುದೆಲ್ಲ ಅಂದರೆ ಐ ನಾನು, ಯು ಅಂದರೆ ನೀನು ಅಥವಾ ನೀವು, ವಿ ನಾವು, ಹಿ ಅವನು, ಶಿ ಅವಳು, ಇಟ್ ಇದು ಅಥವಾ ಅದು, ದೇ ಅಂದರೆ ಅವರು. ಇನ್ನೊಂದಷ್ಟು ಎಕ್ಸಾಂಪಲ್ ನೋಡಿ. ಸ್ಮಿತಾ ಈಸ್ ಮೈ ಸಿಸ್ಟರ್. ಸ್ಮಿತಾ ಅನ್ನೋದು ನೌನ್. ಇನ್ಸ್ಟೆಡ್ ಆಫ್ ನೌನ್ ಪ್ರೊನೌನ್ನ ಹೇಗೆ ಯೂಸ್ ಮಾಡ್ತೀವಿ? ಶಿ ಈಸ್ ಮೈ ಸಿಸ್ಟರ್. ರಾಮು ಆ್ಯಂಡ್ ರಾಜು ಆರ್ ಮೈ ಫ್ರೆಂಡ್ಸ್. ರಾಮು ಆ್ಯಂಡ್ ರಾಜು ಆರ್ ಮೈ ಫ್ರೆಂಡ್ಸ್. ಇನ್ಸ್ಟೆಡ್ ಆಫ್ ರಾಮು ಮತ್ತು ರಾಜ್ ಬದಲು ಪ್ರೊನೌನ್ನ ನಾವು ದೇ ಅಂತ ಯೂಸ್ ಮಾಡ್ತೀವಿ. ಇಬ್ಬರಿದ್ದಾರಲ್ವ, ಸೊ ದೇ ಆರ್ ಮೈ ಫ್ರೆಂಡ್ಸ್. ರಮ್ಯಾ ಈಸ್ ಮೈ ಕಸಿನ್. ಶಿ ಈಸ್ ಮೈ ಕಸಿನ್. ರಮ್ಯಾ ಬದಲು ಶಿ. ಲಿಯೋ ಈಸ್ ಅ ಡಾಗ್. ಲಿಯೋ ಬದಲು ನಾವು ಪ್ರೊನೌನ್ ಇಲ್ಲಿ ಶಿ ಈಸ್ ಅ ಡಾಗ್ ಅಂತ ಯೂಸ್ ಮಾಡ್ಬೋದು. ಬಿಕಾಸ್ ಲಿಯೋ ಅನ್ನೋದು ನಾವೊಂದು ಸಾಕಿರುವ ನಾಯಿ, ನಮ್ಗೆ ಗೊತ್ತಿರುವ ನಾಯಿ. ಸೊ ಹಾಗಾಗಿ ನಾವು ಲಿಯೋ ಬದಲು ಇಟ್ಟಲ್ಲ, ಶಿ ಈಸ್ ಅ ಡಾಗ್ ಅಂತ ಯೂಸ್ ಮಾಡ್ತೀವಿ. ಸೀತಾ ಆ್ಯಂಡ್ ರಾಧಾ ಆರ್ ಮೈ ಟೀಚರ್ಸ್. ದೇ ಆರ್ ಮೈ ಟೀಚರ್ಸ್. ದ ಡಾಗ್ ರನ್ಸ್ ವೆರಿ ಫಾಸ್ಟ್. ಇನ್ಸ್ಟೆಡ್ ಆಫ್ ಡಾಗ್ ನಾವು ಪ್ರೊನೌನ್ ಯಾವ್ದು ಯೂಸ್ ಮಾಡ್ಬೋದು? ಇಟ್ ರನ್ಸ್ ವೆರಿ ಫಾಸ್ಟ್. ಲಿಯೋ ಈಸ್ ಮೈ ಪೆಟ್. ಇನ್ಸ್ಟೆಡ್ ಆಫ್ ಲಿಯೋ ಶಿ ಈಸ್ ಮೈ ಪೆಟ್ ಅಂತ ಯೂಸ್ ಮಾಡ್ಬೋದು. ಲಿಯೋ ಅಂದರೆ ನನಗೆ ಗೊತ್ತಿರುವಂತಹ ಒಂದು ನಾಯಿ, ನಾನು ಸಾಕಿರುವ ನಾಯಿ, ನನ್ನ ಪೆಟ್. ಸೊ ಲಿಯೋ ಬದಲು ನಾನು ಪ್ರೊನೌನ್ ಶಿ ಯೂಸ್ ಮಾಡ್ತೀವಿ. ದ ಡಾಗ್ ರನ್ಸ್ ವೆರಿ ಫಾಸ್ಟ್, ಅಲ್ಲಿ ಇಟ್ ರನ್ಸ್ ವೆರಿ ಫಾಸ್ಟ್ ಅಂತ ಹೇಳ್ತೀನಿ. ಬಿಕಾಸ್ ಯಾವುದೋ ಒಂದು ಡಾಗ್, ನನ್ನದಲ್ಲದ ಒಂದು ಡಾಗ್, ಹಾಗಾಗಿ ಇಟ್ ಅನ್ನೋ ಪ್ರೊನೌನ್ ಯೂಸ್ ಮಾಡ್ತೀವಿ. ರಮ್ಯಾ ಆ್ಯಂಡ್ ಐ ರೈಟ್ ಲೆಟರ್. ನಾನು ಮತ್ತು ರಮ್ಯಾ ಪತ್ರ ಬರೆಯುತ್ತೇವೆ. ಇನ್ಸ್ಟೆಡ್ ಆಫ್ ರಮ್ಯಾ ಆ್ಯಂಡ್ ಐ ದ ಪ್ಲೇಸಲ್ಲಿ ಪ್ರೊನೌನ್ ನಾವು ವಿ ಅಂತ ಬಳಸ್ತೀವಿ. ಇನ್ನಷ್ಟು ಎಕ್ಸಾಂಪಲ್ ಫಾರ್ ಪ್ರೊನೌನ್. ಐ ಆಮ್ ಅ ಸ್ಟೂಡೆಂಟ್. ಐ ಈಸ್ ಅ ಪ್ರೊನೌನ್. ಯು ಆರ್ ಮೈ ಫ್ರೆಂಡ್. ಯು ಈಸ್ ಅ ಪ್ರೊನೌನ್. ಹಿ ಈಸ್ ಅ ಟೀಚರ್. ಹಿ ಈಸ್ ಅ ಪ್ರೊನೌನ್. ಶಿ ಈಸ್ ಹ್ಯಾಪಿ. ಶಿ ಈಸ್ ಅ ಪ್ರೊನೌನ್. ಇಟ್ ಈಸ್ ಅ ಕ್ಯಾಟ್. ಇಟ್ ಈಸ್ ಅ ಪ್ರೊನೌನ್. ವಿ ಆರ್ ರೆಡಿ. ವಿ ಈಸ್ ಅ ಪ್ರೊನೌನ್. ದೇ ಆರ್ ಪ್ಲೇಯಿಂಗ್. ದೇ ಈಸ್ ಅ ಪ್ರೊನೌನ್. ಸೊ ಐ ಹೋಪ್ ಈ ಕ್ಲಾಸ್ ಅರ್ಥ ಆಯಿತು ಅಂತ ಅಂದ್ಕೋತೀನಿ. ಸೊ ರಿಮೆಂಬರ್, ಆದ್ದರಿಂದ ನೀವು ನೆನ್ಪಿಟ್ಕೋಬೇಕು, ಪ್ರೊನೌನ್ ಅಂದರೆ ನೌನ್ ಬದಲಾಗಿ ಬಳಸುವಂತಹ ಪದ. ವರ್ಬ್ಸ್ ಕನ್ನಡದಲ್ಲಿ ಕ್ರಿಯಾಪದಗಳು. ಕ್ರಿಯಾಪದ ಅಂದರೆ ಕ್ರಿಯೆಯನ್ನು ತೋರಿಸುವಂತಹ ಪದ. ಕ್ರಿಯೆ ಮೀನ್ಸ್ ಕೆಲಸ, ಕೆಲಸವನ್ನು ತೋರಿಸುವಂತಹ ಪದವೇ ಕ್ರಿಯಾಪದ. ಅದನ್ನೇ ಇಂಗ್ಲಿಷ್ನಲ್ಲಿ ನಾವು ವರ್ಬ್ ಅಂತ ಹೇಳ್ತೀವಿ. ಆಕ್ಷನ್ ಅನ್ನು ತೋರಿಸುವಂತಹ ವರ್ಡ್ ಅನ್ನು ನಾವು ವರ್ಬ್ ಅಂತ ಹೇಳ್ತೀವಿ. ಸೊ let's see the proper definition of verb. What is a verb? A verb is a word that shows action, state or feeling. ಕ್ರಿಯಾಪದ ಎಂದರೆ ಆಕ್ಷನ್ ಕ್ರಿಯೆ, ಸ್ಟೇಟ್ ಸ್ಥಿತಿ, ಆರ್ ಫೀಲಿಂಗ್ ಭಾವನೆಯನ್ನು ತೋರಿಸುವ ಪದ. ಕ್ರಿಯೆಯನ್ನು ತೋರಿಸುವಂತಹ ಪದಗಳು ಮಾಮೂಲಿಯಾಗಿ ನಾವು ಎವ್ರಿಡೇ ಲೈಫಲ್ಲಿ ಮಾಡುವಂತಹ ಕೆಲಸಗಳು. ನಡೆಯುವುದು, ಓದುವುದು, ತಿನ್ನುವುದು, ಬರೆಯುವುದು, ಓಡುವುದು, ಇವೆಲ್ಲ ಕ್ರಿಯೆಯನ್ನು ತೋರಿಸುವ ಪದಗಳು, ಇದೇ ಕ್ರಿಯಾಪದಗಳು. ಹಾಗೆ ಇಂಗ್ಲಿಷಲ್ಲಿ ರನ್ ಓಡು, ಈಟ್ ತಿನ್ನು, ಸ್ಲೀಪ್ ನಿದ್ರೆ ಮಾಡು, ಥಿಂಕ್ ಯೋಚಿಸು, ಲವ್ ಪ್ರೀತಿಸು, ಇವೆಲ್ಲ ಪದವನ್ನು ನಾವು ಇಂಗ್ಲಿಷಲ್ಲಿ ವರ್ಬ್ ಅಂತ ಹೇಳ್ತೀವಿ. ಸೆಂಟೆನ್ಸ್ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ಐ ರನ್. ಐ ರನ್, ಇಲ್ಲಿ ಐ ಅಂದರೆ ಸಬ್ಜೆಕ್ಟ್ ಆಗುತ್ತೆ, ರನ್ ಈಸ್ ದ ವರ್ಬ್. ಒಂದು ಕಂಪ್ಲೀಟ್ ಸೆಂಟೆನ್ಸ್ ಆಗಬೇಕಾದ್ರೆ ನಿಮಗೆ ಒಂದು ಸಬ್ಜೆಕ್ಟ್ ಇರಬೇಕು ಪ್ಲಸ್ ಒಂದು ವರ್ಬ್ ಇರಬೇಕು, ಆಗ ಅದೊಂದು ಕಂಪ್ಲೀಟ್ ಸೆಂಟೆನ್ಸ್ ಆಗುತ್ತೆ. ಐ ರನ್, ನಾನು ಓಡುತ್ತೇನೆ, ಇದೊಂದು ಕಂಪ್ಲೀಟ್ ಸೆಂಟೆನ್ಸ್. ಸೊ ಇದರಲ್ಲಿ ಐ ಈಸ್ ಸಬ್ಜೆಕ್ಟ್, ರನ್ ಈಸ್ ವರ್ಬ್. ಇವತ್ತು ಸಬ್ಜೆಕ್ಟ್ ಬಗ್ಗೆ ನಾನು ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡಲ್ಲ. ಇವತ್ತಿನ ಕ್ಲಾಸ್ನಲ್ಲಿ ನಾನು ವರ್ಬ್ ಬಗ್ಗೆ ಅಷ್ಟೇ ಹೇಳ್ತಾ ಹೋಗ್ತೀನಿ. ದ ಬಾಯ್ ರನ್ಸ್, ಹುಡುಗ ಓಡುತ್ತಾನೆ. ಹಿಯರ್ ರನ್ಸ್ ಇಸ್ ದ ವರ್ಬ್. ದ ಬಾಯ್ ರನ್ಸ್, ಇಲ್ಲಿ ದ ಬಾಯ್ ರನ್ಸ್ ಅಂತ ಇದೆ. ದ ಬಾಯ್ ರನ್, ಇಸ್ ಇಟ್ ಕರೆಕ್ಟ್? ನೋ, ಗ್ರಾಮ್ಯಾಟಿಕಲಿ ಅದು ರಾಂಗ್. ಇಲ್ಲಿ ಬಾಯ್ ಅನ್ನೋದು ಥರ್ಡ್ ಪರ್ಸನ್. ಸೊ ಹಾಗಾಗಿ ಥರ್ಡ್ ಪರ್ಸನ್ ಬಂದಾಗ ನಾವು ವರ್ಬಿಗೆ ಎಸ್ ಆ್ಯಡ್ ಮಾಡಿ ಹೇಳ್ತೀವಿ. ರನ್ಸ್ ಅದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮಾತ್ರ. ಈ ಟಾಪಿಕ್ ಕೂಡ ಒಂದು ಸೆಪರೇಟ್ ಟಾಪಿಕ್ ಆಗುತ್ತೆ, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅನ್ನೋದು. ಬಟ್ ಈ ಎಕ್ಸಾಂಪಲ್ ಅಲ್ಲಿ ಅದು ಬಂದಿದ್ದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡಿದೆ ಏನಕ್ಕೆ ನಾವಿಲ್ಲಿ ರನ್ಸ್ ಅಂತ ಹೇಳ್ತೀವಿ, ರನ್ ಏನಕ್ಕೆ ಹೇಳಲ್ಲ ಅಂತ. ಅಗೇನ್ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಬಗ್ಗೆ ನಿಮಗೆ ತಿಳ್ಕೋಬೇಕಾದ್ರೆ ನನ್ನ ಚಾನಲಲ್ಲಿ ವಿಡಿಯೋ ಇದೆ, ಅದನ್ನು ನೀವು ನೋಡ್ಬೋದು. ಮೇಲೆ ನಾನು ಐ ಕಾರ್ಡಲ್ಲಿ
ಆ ವಿಡಿಯೋನ ಹಾಕಿರ್ತೀನಿ, ನೀವು ಅಲ್ಲಿ ಕ್ಲಿಕ್ ಮಾಡಿ ಕೂಡ ನೋಡ್ಬೋದು. ನೆಕ್ಸ್ಟ್ ಎಕ್ಸಾಂಪಲ್ಸ್ ನೋಡಿ. ಐ ರನ್ ಎವ್ರಿ ಮಾರ್ನಿಂಗ್. ನಾನು ಪ್ರತಿದಿನ ಬೆಳಿಗ್ಗೆ ಓಡುತ್ತೇನೆ. ವರ್ಬ್ ರನ್, ಓಡುತ್ತೇನೆ, ಇಲ್ಲಿ ವರ್ಬ್. ಶಿ ಜಂಪ್ಸ್ ಓವರ್ ದ ರೋಪ್. ಅವಳು ಹಗ್ಗದ ಮೇಲೆ ಜಿಗಿಯುತ್ತಾಳೆ. ವರ್ಬ್ ಈಸ್ ಜಂಪ್ಸ್, ಜಿಗಿಯುತ್ತಾಳೆ. ಈ ಎಕ್ಸಾಂಪಲ್ ಕೂಡ ನೋಡಿ, ಶಿ ಜಂಪ್ಸ್ ಅಂತ ಬರೀ ಹೇಳ್ತೀವಿ, ಏನಕ್ಕಂದ್ರೆ ಶಿ ಈಸ್ ದ ಥರ್ಡ್ ಪರ್ಸನ್, ಹಾಗಾಗಿ ವರ್ಬ್ ಜಂಪಿಗೆ ಎಸ್ ಆ್ಯಡ್ ಮಾಡಿಬಿಟ್ಟು ನಾವು ಹೇಳ್ತೀವಿ ಶಿ ಜಂಪ್ಸ್. ದೇ ಪ್ಲೇ ಫುಟ್ಬಾಲ್. ಅವರು ಫುಟ್ಬಾಲ್ ಆಡುತ್ತಾರೆ. ಇಲ್ಲಿ ವರ್ಬ್ ಬಂದು ಪ್ಲೇ, ಆಡುತ್ತಾರೆ. ಹಿ ರೈಟ್ಸ್ ಅ ಲೆಟರ್. ಅವನು ಪತ್ರ ಬರೆಯುತ್ತಾನೆ. ವರ್ಬ್ ಈಸ್ ರೈಟ್ಸ್, ಬರೆಯುತ್ತಾನೆ ಅನ್ನೋದು ಇಲ್ಲಿ ವರ್ಬ್. ಇಲ್ಲಿ ನೋಡಿ, ಹಿ ಈಸ್ ಅ ಥರ್ಡ್ ಪರ್ಸನ್, ಹಾಗಾಗಿ ವರ್ಬ್ ರೈಟಿಗೆ ಎಸ್ ಆ್ಯಡ್ ಮಾಡಿಬಿಟ್ಟು ನಾವು ರೈಟ್ಸ್ ಅಂತ ಹೇಳ್ತೀವಿ. ವಿ ಈಟ್ ಡಿನ್ನರ್ ಟುಗೆದರ್. ನಾವು ಒಟ್ಟಿಗೆ ಊಟ ಮಾಡುತ್ತೇವೆ. ವರ್ಬ್ ಈಸ್ ಈಟ್, ತಿನ್ನುತ್ತೇವೆ. ದ ಬೇಬಿ ಸ್ಲೀಪ್ಸ್. ಮಗು ನಿದ್ರೆ ಮಾಡುತ್ತದೆ. ವರ್ಬ್ ಈಸ್ ಸ್ಲೀಪ್ಸ್, ನಿದ್ರೆ ಮಾಡುತ್ತದೆ. ಇಲ್ಲಿ ಬೇಬಿ ಅನ್ನೋದೊಂದು ಥರ್ಡ್ ಪರ್ಸನ್, ಹಾಗಾಗಿ ವರ್ಬ್ ಸ್ಲೀಪ್ಗೆ ನಾವು ಎಸ್ ಆ್ಯಡ್ ಮಾಡಿ ಹೇಳ್ತೀವಿ. ಶಿ ಓಪನ್ಸ್ ದ ಡೋರ್. ಅವಳು ಬಾಗಿಲು ತೆರೆಯುತ್ತಾಳೆ. ವರ್ಬ್ ಈಸ್ ಓಪನ್ಸ್. ಹಿ ಡ್ರಿಂಕ್ಸ್ ವಾಟರ್. ಅವನು ನೀರು ಕುಡಿಯುತ್ತಾನೆ. ವರ್ಬ್ ಈಸ್ ಡ್ರಿಂಕ್ಸ್, ಕುಡಿಯುತ್ತಾನೆ. ದ ಬಾಯ್ ಥ್ರೋಸ್ ದ ಬಾಲ್. ಹುಡುಗ ಚೆಂಡನ್ನು ಎಸೆಯುತ್ತಾನೆ. ಇಲ್ಲಿ ಕೂಡ ಬಾಯ್ ಅನ್ನೋದು ಥರ್ಡ್ ಪರ್ಸನ್, ಹಾಗಾಗಿ ಥ್ರೋಗೆ ನಾವು ಎಸ್ ಆ್ಯಡ್ ಮಾಡಿಬಿಟ್ಟು ಥ್ರೋಸ್ ಅಂತ ಹೇಳ್ತೀವಿ. ವರ್ಬ್ ಥ್ರೋಸ್, ಎಸೆಯುತ್ತಾನೆ. ಶಿ ಕ್ಲೀನ್ಸ್ ದ ರೂಮ್. ಅವಳು ಕೊಠಡಿಯನ್ನು ಸ್ವಚ್ಛ ಮಾಡುತ್ತಾಳೆ. ವರ್ಬ್ ಈಸ್ ಕ್ಲೀನ್ಸ್, ಸ್ವಚ್ಛ ಮಾಡುತ್ತಾಳೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ಐ ಥಿಂಕ್ ಅಬೌಟ್ ಯು. ಐ ಥಿಂಕ್ ಅಬೌಟ್ ಯು. ನಾನು ನಿನ್ನ ಬಗ್ಗೆ ಯೋಚಿಸುತ್ತೇನೆ. ಈ ಎಕ್ಸಾಂಪಲ್ ನೋಡಿದಾಗ ನಿಮ್ಗಿಲ್ಲಿ ಯಾವುದು ವರ್ಬ್ ಅನ್ನೋದು ಕನ್ಫ್ಯೂಸ್ ಆಗ್ಬೋದು, ಬಿಕಾಸ್ ಇಲ್ಲಿ ಪ್ರಾಪರಾಗಿ ಒಂದು ಆ್ಯಕ್ಷನ್ ವರ್ಬ್ ಇಲ್ಲ, ಅಂದರೆ ಪ್ರಾಪರಾಗಿ ಒಂದು ಫಿಸಿಕಲ್ ಆ್ಯಕ್ಷನ್ ವರ್ಬ್ ಇಲ್ಲ ಇಲ್ಲಿ. ಬಟ್ ಇಲ್ಲಿನೂ ಒಂದು ವರ್ಬ್ ಇದೆ, ದಟ್ ಈಸ್ ಥಿಂಕ್. ಥಿಂಕ್ ಅಂದರೆ ಯೋಚಿಸುತ್ತೇನೆ. ಈ ರೀತಿಯ ವರ್ಬಿಗೆ ನಾವು ಮೆಂಟಲ್ ವರ್ಬ್ಸ್ ಅಂತ ಹೇಳ್ತೀವಿ, ಅಂದರೆ ಮಾನಸಿಕ ಕ್ರಿಯಾಪದಗಳು ಅಂತ ಹೇಳ್ತೀವಿ. ಮೆಂಟಲ್ ವರ್ಬ್ಸ್ ಅಂದರೆ ಥಿಂಕಿಂಗ್, ಫೀಲಿಂಗ್ ಆರ್ ನೋವಿಂಗ್. ಯೋಚನೆ, ಭಾವನೆ ಅಥವಾ ತಿಳುವಳಿಕೆಯನ್ನು ತೋರಿಸುವಂತಹ ಪದಗಳೇ ಮೆಂಟಲ್ ವರ್ಬ್ಸ್. ನೆಕ್ಸ್ಟ್ ಎಕ್ಸಾಂಪಲ್. ಶಿ ನೋಸ್ ದ ಆನ್ಸರ್. ಅವಳಿಗೆ ಉತ್ತರ ಗೊತ್ತು. ಇಲ್ಲಿ ನೋಸ್ ಅನ್ನೋದು ವರ್ಬ್, ಇದೊಂದು ಮಾನಸಿಕ ತಿಳುವಳಿಕೆಯನ್ನು ಹೇಳುವಂತಹ ವರ್ಬ್. ವಿ ಲೈಕ್ ದಿಸ್ ಮೂವಿ. ನಮಗೆ ಈ ಸಿನಿಮಾ ಇಷ್ಟ. ವರ್ಬ್ ಈಸ್ ಲೈಕ್. ಇಲ್ಲಿ ಲೈಕ್ ಅನ್ನೋದು ಭಾವನೆಯನ್ನು ಹೇಳುವಂತಹ ಒಂದು ವರ್ಬ್. ಹಿ ಲವ್ಸ್ ಹಿಸ್ ಮದರ್. ಅವನು ತನ್ನ ತಾಯಿಯನ್ನು ಪ್ರೀತಿಸುತ್ತಾನೆ. ಇಲ್ಲಿ ವರ್ಬ್ ಲವ್ಸ್, ಪ್ರೀತಿಸುತ್ತಾನೆ. ದೇ ರಿಮೆಂಬರ್ ದ ಸಾಂಗ್. ಅವರಿಗೆ ಆ ಹಾಡು ನೆನಪಿದೆ. ಇಲ್ಲಿ ರಿಮೆಂಬರ್, ನೆನಪಿದೆ ಅನ್ನೋದು ವರ್ಬ್. ಐ ಬಿಲೀವ್ ಯು. ನಾನು ನಿನ್ನನ್ನು ನಂಬುತ್ತೇನೆ. ಇಲ್ಲಿ ಬಿಲೀವ್ ಅನ್ನೋದು ವರ್ಬ್. ಶಿ ಅಂಡರ್ಸ್ಟ್ಯಾಂಡ್ಸ್ ದ ಲೆಸನ್. ಅವಳು ಪಾಠವನ್ನು ಅರ್ಥ ಮಾಡಿಕೊಳ್ಳುತ್ತಾಳೆ. ಅಂಡರ್ಸ್ಟ್ಯಾಂಡ್ಸ್ ಅನ್ನೋದು ಇಲ್ಲಿ ವರ್ಬ್, ಅರ್ಥ ಮಾಡಿಕೊಳ್ಳುತ್ತಾಳೆ. ಹಿ ವಾಂಟ್ಸ್ ಅ ನ್ಯೂ ಬ್ಯಾಗ್. ಅವನಿಗೆ ಹೊಸ ಬ್ಯಾಗ್ ಬೇಕು. ಇಲ್ಲಿ ವರ್ಬ್ ವಾಂಟ್ಸ್, ಬೇಕು ಅನ್ನೋದು ವರ್ಬ್. ವಿ ಫೀಲ್ ಹ್ಯಾಪಿ. ನಾವು ಸಂತೋಷವಾಗಿದ್ದೇವೆ. ಇಲ್ಲಿ ಫೀಲ್ ಅನ್ನೋದು ವರ್ಬ್, ಸಂತೋಷವಾಗಿದ್ದೇವೆ. ದೇ ಹೋಪ್ ಫಾರ್ ಸಕ್ಸಸ್. ಅವರು ಯಶಸ್ಸನ್ನು ಬಯಸುತ್ತಾರೆ. ಇಲ್ಲಿ ಹೋಪ್, ಬಯಸುತ್ತಾರೆ ಅನ್ನೋದು ವರ್ಬ್. ಸೊ ಹಾಗಾಗಿ ಇವಿಷ್ಟು ಎಕ್ಸಾಂಪಲ್ಸ್ ಇವಾಗ ಹೇಳಿದ್ದೆಲ್ಲನೂ ಮೆಂಟಲ್ ವರ್ಬ್ಸ್. ಇಲ್ಲಿ ಯಾವುದೇ ಫಿಸಿಕಲ್ ಆ್ಯಕ್ಷನ್ ಇರಲ್ಲ, ಅಂದರೆ ಬಾಡಿ ಆ್ಯಕ್ಷನ್ಸ್ ಯಾವುದೂ ಇರಲ್ಲ. ಬಟ್ ಇವೆಲ್ಲ ಮೆಂಟಲ್, ಅಂದರೆ ಮನಸ್ಸಿಗೆ, ಭಾವನೆಗಳಿಗೆ ಸಂಬಂಧಪಟ್ಟಂತಹ ಒಂದು ಕ್ರಿಯಾಪದ. ಸಿಂಪಲ್ ಆಗಿ ಹೇಳೋದಂದರೆ ಫಿಸಿಕಲ್ ವರ್ಬ್ ಅಂದರೆ ಬಾಡಿ ಆ್ಯಕ್ಷನ್, ಅಂದರೆ ದೇಹದ ಕ್ರಿಯೆಯನ್ನು ತೋರಿಸುವಂತಹ ವರ್ಬ್. ಮೆಂಟಲ್ ವರ್ಬ್ ಅಂದರೆ ಮೈಂಡ್ ಆ್ಯಕ್ಷನ್, ಮನಸ್ಸಿನ ಕ್ರಿಯೆಯನ್ನು ತೋರಿಸುವಂತಹ ಪದಗಳು. ಅಡ್ಜೆಕ್ಟಿವ್ಸ್. ಅಡ್ಜೆಕ್ಟಿವ್ಸಿಗೆ ಕನ್ನಡದಲ್ಲಿ ನಾಮವಿಶೇಷಣ ಅಂತೀವಿ. ಹೆಸರೇ ಹೇಳುವಂತೆ ನಾಮವಿಶೇಷಣ ಅಂದರೆ ನಾಮಪದದ ವಿಶೇಷತೆಯನ್ನು ತಿಳಿಸುವಂಥದ್ದೇ ನಾಮವಿಶೇಷಣ. ಸೇಮ್ ಇಂಗ್ಲಿಷಲ್ಲಿ ಹೇಳೋದಾದ್ರೆ ನೌನಿನ ವಿಶೇಷತೆಯನ್ನು ಹೇಳೋದೇ ಅಡ್ಜೆಕ್ಟಿವ್ಸ್. ನೌನ್ ಬಗ್ಗೆ ನಾವು ಆಲ್ರೆಡಿ ಕಲ್ತಿದ್ದೀವಿ. ನೌನ್ ಅಂದರೆ ಪರ್ಸನ್, ಪ್ಲೇಸ್, ಅನಿಮಲ್ ಆರ್ ಥಿಂಗ್.
ಅಂದರೆ ಪರ್ಸನ್, ಪ್ಲೇಸ್, ಅನಿಮಲ್ ಅಥವಾ ಯಾವುದೇ ಥಿಂಗ್ ವಸ್ತುವಿನ ಬಗ್ಗೆ ವಿಶೇಷ ಗುಣಲಕ್ಷಣಗಳನ್ನು ಹೇಳುವಂತಹ ಪದವೇ ಅಡ್ಜೆಕ್ಟಿವ್ಸ್. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಹೇಳುವಂತಹ ಪದವೇ ಅಡ್ಜೆಕ್ಟಿವ್ಸ್. ಐ ಹ್ಯಾವ್ ಅ ಹೌಸ್. ನನ್ನ ಹತ್ರ ಮನೆ ಇದೆ. ಇದೊಂದು ಸಿಂಪಲ್ ಸೆಂಟೆನ್ಸ್. ಇಲ್ಲಿ ಹೌಸ್ ಅನ್ನೋದು ನಾಮಪದ ಅಂದರೆ ನೌನ್. ಐ ಹ್ಯಾವ್ ಅ ಬಿಗ್ ಹೌಸ್. ಐ ಹ್ಯಾವ್ ಅ ಬಿಗ್ ಹೌಸ್. ಇಲ್ಲಿ ಬಿಗ್ ಅನ್ನೋ ಪದ ಯಾವುದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಕೊಡ್ತಾ ಇದೆ ಅಥವಾ ಯಾವುದು ಬಿಗ್ ಆಗಿದೆ ಅಂತ ಹೇಳ್ತಿದೆ? ಮನೆ ಬಿಗ್ ಆಗಿದೆ ಅಥವಾ ಮನೆ ದೊಡ್ಡದಾಗಿದೆ ಅಂತ ಹೇಳ್ತಿದೆ. ಅಂದ್ರೆ ಈ ಪದ ನಾಮಪದದ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಹೇಳ್ತಾ ಇದೆ, ನಮಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಇದೆ. ಹಾಗಿದ್ರೆ ಇಲ್ಲಿ ವಿಶೇಷಣ ಅಥವಾ ಅಡ್ಜೆಕ್ಟಿವ್ ಯಾವುದು? ಬಿಗ್. ನಾಮಪದದ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಕೊಡುವ ಪದಾನೇ ಅಡ್ಜೆಕ್ಟಿವ್. ಇಲ್ಲಿ ಬಿಗ್ ಅನ್ನೋದು ಅಡ್ಜೆಕ್ಟಿವ್. ಅಥವಾ ಐ ಹ್ಯಾವ್ ಅ ಬ್ಯೂಟಿಫುಲ್ ಹೌಸ್. ಇಲ್ಲಿ ಯಾವುದು ಬ್ಯೂಟಿಫುಲ್? ಮನೆ ಬ್ಯೂಟಿಫುಲ್. ಮನೆ ಏನು? ಮನೆ ಈಸ್ ನೌನ್. ಮನೆ ಅನ್ನೋದು ನಾಮಪದ. ಸೊ ಹಾಗಾಗಿ ನಾಮಪದನ ವರ್ಣಿಸುವ ಪದ ಇಲ್ಲಿ ಬ್ಯೂಟಿಫುಲ್. ಬ್ಯೂಟಿಫುಲ್ ಈಸ್ ಅ ಅಡ್ಜೆಕ್ಟಿವ್. ಒಂದು ನೌನ್ ತಗೊಳ್ಳೋಣ. ಕ್ಲಾಕ್. ಕ್ಲಾಕ್ ಈಸ್ ಅ ನೌನ್. ಕ್ಲಾಕ್ ಒಂದು ನಾಮಪದ. ಬಿಗ್ ಕ್ಲಾಕ್. ಕ್ಲಾಕ್ ಹೇಗಿದೆ? ದೊಡ್ಡದಾಗಿದೆ. ಬಿಗ್ ಅನ್ನೋದಿಲ್ಲಿ ಅಡ್ಜೆಕ್ಟಿವ್. ಬ್ಯಾಂಗಲೋರ್. ಬ್ಯಾಂಗ್ಳೂರ್ ಅನ್ನೋದೊಂದು ನಾಮಪದ, ನೌನ್. ಬ್ಯೂಟಿಫುಲ್ ಬ್ಯಾಂಗ್ಳೂರ್. ಬ್ಯೂಟಿಫುಲ್ ಅನ್ನೋದು ಅಡ್ಜೆಕ್ಟಿವ್. ಬ್ಯಾಂಗ್ಳೂರ್ ಹೇಗಿದೆ ಅನ್ನೋದನ್ನು ಡಿಸ್ಕ್ರೈಬ್ ಮಾಡುವ ವರ್ಬ್ ಬ್ಯೂಟಿಫುಲ್. ಸೊ ಬ್ಯೂಟಿಫುಲ್ ಈಸ್ ಅಡ್ಜೆಕ್ಟಿವ್. ಇನ್ನಷ್ಟು ಎಕ್ಸಾಂಪಲ್ ಫಾರ್ ಅಡ್ಜೆಕ್ಟಿವ್ ವರ್ಡ್ಸ್ ನೋಡಿ. ಬಿಗ್ ದೊಡ್ಡದು, ಸ್ಮಾಲ್ ಸಣ್ಣ, ಟಾಲ್ ಎತ್ತರದ, ಶಾರ್ಟ್ ಕಡಿಮೆ ಎತ್ತರದ, ಹ್ಯಾಪಿ ಸಂತೋಷ, ಬ್ಯೂಟಿಫುಲ್ ಸುಂದರ. ಈ ರೀತಿಯ ವರ್ಡ್ಗೆ ನಾವು ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಒಂದು ನೌನಿನ ಕ್ವಾಲಿಟಿ, ಸೈಜ್, ಕಲರ್, ನಂಬರ್ ಆರ್ ಶೇಪ್ ಇವೆಲ್ಲವನ್ನು ಡಿಸ್ಕ್ರೈಬ್ ಮಾಡುವ ವರ್ಡೇ ಅಡ್ಜೆಕ್ಟಿವ್. ಏನಕ್ಕೆ ನಾವು ಅಡ್ಜೆಕ್ಟಿವ್ ಯೂಸ್ ಮಾಡ್ತೀವಿ? ವೈ ಡು ವಿ ಯೂಸ್ ಅಡ್ಜೆಕ್ಟಿವ್ಸ್? ಒಂದು ವಾಕ್ಯನ ಸ್ಪಷ್ಟ ಮತ್ತೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ತೋರಿಸೋದಕ್ಕೆ ನಾವು ಅಡ್ಜೆಕ್ಟಿವ್ಸ್ ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ವಿದೌಟ್ ಅಡ್ಜೆಕ್ಟಿವ್ ಇಲ್ಲದೆ ಒಂದು ಸೆಂಟೆನ್ಸ್ ನೋಡಿ. ದಿಸ್ ಈಸ್ ಅ ಹೌಸ್. ಇದು ಒಂದು ಮನೆ. ಇದಕ್ಕೊಂದು ಅಡ್ಜೆಕ್ಟಿವ್ ಸೇರಿಸಿ ಈ ವಾಕ್ಯನ ಬರೆಯುವುದಾದ್ರೆ ದಿಸ್ ಈಸ್ ಅ ಬಿಗ್ ಹೌಸ್. ಇದು ಒಂದು ದೊಡ್ಡ ಮನೆ. ಮನೆ ಹೇಗಿದೆ? ದೊಡ್ಡದಾಗಿದೆ. ಸೊ ಬಿಗ್ ಈಸ್ ಅ ಅಡ್ಜೆಕ್ಟಿವ್ ಹಿಯರ್. ಅವಳ ಹತ್ರ ಒಂದು ಡ್ರೆಸ್ ಇದೆ. ಇದೊಂದು ಸಿಂಪಲ್ ಸೆಂಟೆನ್ಸ್. ಇಲ್ಲಿ ಅಡ್ಜೆಕ್ಟಿವ್ ಯೂಸ್ ಮಾಡಿ ಈ ಸೆಂಟೆನ್ಸ್ ನ ಹೇಗೆ ಇಂಟ್ರೆಸ್ಟಿಂಗ್ ಆಗಿ ಮಾಡಬಹುದು ಅಂದ್ರೆ, ಶಿ ಹ್ಯಾಸ್ ಅ ರೆಡ್ ಡ್ರೆಸ್. ಆ ಡ್ರೆಸ್ ಹೇಗಿದೆ ಅನ್ನೋದನ್ನು ನಾವು ತೋರಿಸುವುದೇ ಅಡ್ಜೆಕ್ಟಿವ್ ಪದದಿಂದ. ಅವಳ ಹತ್ರ ಒಂದು ಕೆಂಪು ಡ್ರೆಸ್ ಇದೆ. ಇಲ್ಲಿ ರೆಡ್ ಅನ್ನೋದು ಅಡ್ಜೆಕ್ಟಿವ್. ಶಿ ಇಸ್ ಅ ಗರ್ಲ್. ಅವಳು ಒಬ್ಳು ಹುಡುಗಿ. ಶಿ ಇಸ್ ಅ ಕ್ಲೆವರ್ ಗರ್ಲ್. ಅವಳು ತುಂಬಾ ಚತುರ ಹುಡುಗಿ. ಇಲ್ಲಿ ಕ್ಲೆವರ್ ಅನ್ನೋದು ಅಡ್ಜೆಕ್ಟಿವ್. ಐ ಹ್ಯಾವ್ ಪೆನ್ಸಿಲ್ಸ್. ನನ್ನ ಬಳಿ ಪೆನ್ಸಿಲ್ಗಳಿವೆ. ನನ್ನ ಬಳಿ ಎಷ್ಟು ಪೆನ್ಸಿಲ್ಗಳಿವೆ? ಆ ನಂಬರ್ ಅನ್ನು ಹೇಳುವ ಪದ ಇದೆಯಲ್ಲ, ಅದು ಅಡ್ಜೆಕ್ಟಿವ್. ಐ ಹ್ಯಾವ್ 2 ಪೆನ್ಸಿಲ್ಸ್. ಇಲ್ಲಿ 2 ಅನ್ನೋದು ಕೂಡ ಒಂದು ಅಡ್ಜೆಕ್ಟಿವ್. ಹಿ ಹ್ಯಾಸ್ ಅ ಕಾರ್. ಅವನ ಬಳಿ ಕಾರ್ ಇದೆ. ಹಿ ಹ್ಯಾಸ್ ಅ ಬ್ಲೂ ಕಾರ್. ಬ್ಲೂ ಅನ್ನೋದಿಲ್ಲಿ ಅಡ್ಜೆಕ್ಟಿವ್. ದಿಸ್ ಈಸ್ ಅ ಫ್ಲವರ್. ಇದೊಂದು ಹೂವ. ದಿಸ್ ಈಸ್ ಅ ಬ್ಯೂಟಿಫುಲ್ ಫ್ಲವರ್. ಇದು ಒಂದು ಸುಂದರವಾದ ಹೂವು. ಇಲ್ಲಿ ಬ್ಯೂಟಿಫುಲ್ ಅನ್ನೋದು ಅಡ್ಜೆಕ್ಟಿವ್. ಹಿ ಈಸ್ ಅ ಟಾಲ್ ಬಾಯ್. ಅವನು ಎತ್ತರದ ಹುಡುಗ. ಇಲ್ಲಿ ಟಾಲ್ ಅನ್ನೋದು ಅಡ್ಜೆಕ್ಟಿವ್. ಇಟ್ ಈಸ್ ಅ ಸ್ಮಾಲ್ ಕ್ಯಾಟ್. ಇದು ಒಂದು ಸಣ್ಣ ಬೆಕ್ಕು. ಸ್ಮಾಲ್ ಈಸ್ ಅ ಅಡ್ಜೆಕ್ಟಿವ್. ಶಿ ಈಸ್ ಅ ಹ್ಯಾಪಿ ಗರ್ಲ್. ಅವಳು ಸಂತೋಷದ ಹುಡುಗಿ. ಹ್ಯಾಪಿ ಈಸ್ ಅ ಅಡ್ಜೆಕ್ಟಿವ್. ಯೂಶುವಲಿ ಅಡ್ಜೆಕ್ಟಿವ್ಸ್ ನಾಮಪದದ ಮೊದಲು ಬರುತ್ತೆ. ಅಡ್ಜೆಕ್ಟಿವ್ ಕಮ್ಸ್ ಬಿಫೋರ್ ದ ನೌನ್ ಯೂಶುವಲಿ. ಬಟ್ ಸಮಟೈಮ್ಸ್ ಅಡ್ಜೆಕ್ಟಿವ್ಸ್ ಲಿಂಕಿಂಗ್ ವರ್ಬ್ಸ್ ನ ನೆಕ್ಸ್ಟ್ ಕೂಡ ಬರುತ್ತೆ. ಈಸ್, ಆಮ್, ಆರ್, ವಾಸ್, ವರ್ ಈ ರೀತಿ ಲಿಂಕಿಂಗ್ ವರ್ಬ್ಸ್ ಇದೆಯಲ್ಲ, ಅದರ ನೆಕ್ಸ್ಟ್ ಕೂಡ ಬರ್ಬೋದು. ಫಾರ್ ಎಕ್ಸಾಂಪಲ್ ಒಂದು ನೋಡಿ. ದ ಫ್ಲವರ್ ಈಸ್ ಬ್ಯೂಟಿಫುಲ್. ದ ಫ್ಲವರ್ ಈಸ್ ಬ್ಯೂಟಿಫುಲ್. ಇಲ್ಲಿ ಬ್ಯೂಟಿಫುಲ್ ಅನ್ನೋ ಪದ ಫ್ಲವರ್ ಹೇಗಿದೆ ಅನ್ನೋದನ್ನೇ ವರ್ಣಿಸುತ್ತೆ. ಸೊ ಬ್ಯೂಟಿಫುಲ್ ಈಸ್ ಅಡ್ಜೆಕ್ಟಿವ್ ಹಿಯರ್. ಇಲ್ಲಿ ಈಸ್ ಆದ್ಮೇಲೆ ಬಂದಿದೆ ಬ್ಯೂಟಿಫುಲ್. ದ ಚೈಲ್ಡ್ ಈಸ್ ಹ್ಯಾಪಿ. ಮಗು ಸಂತೋಷವಾಗಿದೆ. ಇಲ್ಲಿ ಹ್ಯಾಪಿ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಈಸ್ ಆದ್ಮೇಲೆ ಬಂದಿದೆ. ರವಿ ಈಸ್ ಅ ಸ್ಮಾರ್ಟ್ ಬಾಯ್. ರವಿ ಒಬ್ಬ ಜಾಣ ಹುಡುಗ. ಇಲ್ಲಿ ಬಾಯ್ ಇಸ್ ಅ ನೌನ್, ಸ್ಮಾರ್ಟ್ ಈಸ್ ಅ ಅಡ್ಜೆಕ್ಟಿವ್. ಸಮಟೈಮ್ಸ್ ಒಂದು ನೌನ್ನ ಎರಡೆರಡು ಅಡ್ಜೆಕ್ಟಿವ್ ಇಂದ ಡಿಸ್ಕ್ರೈಬ್ ಮಾಡಬಹುದು. ಶಿ ಹ್ಯಾಸ್ ಅ ಬ್ಯೂಟಿಫುಲ್ ರೆಡ್ ಡ್ರೆಸ್. ಶಿ ಹ್ಯಾಸ್ ಅ ಬ್ಯೂಟಿಫುಲ್ ರೆಡ್ ಡ್ರೆಸ್. ಅವಳ ಡ್ರೆಸ್ ಹೇಗಿದೆ ಅಂದ್ರೆ ಬ್ಯೂಟಿಫುಲ್ ಆಗಿದೆ ಪ್ಲಸ್ ರೆಡ್ ಕಲರ್ ಅಲ್ಲಿ ಇದೆ.
ಹಿಯರ್ ಬ್ಯೂಟಿಫುಲ್ ಆ್ಯಂಡ್ ರೆಡ್ ಆರ್ ಆಡ್ಜೆಕ್ಟಿವ್ಸ್. ಇಲ್ಲಿ ಬ್ಯೂಟಿಫುಲ್ ಮತ್ತು ರೆಡ್ ಎರಡೂ ವಿಶೇಷಣಗಳು. ಸೊ ಈ ವಿಡಿಯೋದ ಕೊನೆಗೆ ಬರ್ತಾ ಇದ್ದೀನಿ ನಾನು. ಆಡ್ಜೆಕ್ಟಿವ್ ಅಂದರೆ ನೌನ್ನ ಡಿಸ್ಕ್ರೈಬ್ ಮಾಡುವ ವರ್ಡ್, ನಾಮಪದದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡುವ ವರ್ಡ್, ದಟ್ ಈಸ್ ಆಡ್ಜೆಕ್ಟಿವ್. ಅಡ್ವರ್ಬ್ ಕನ್ನಡದಲ್ಲಿ ಅದನ್ನು ನಾವು ಕ್ರಿಯಾ ವಿಶೇಷಣ ಅಂತ ಹೇಳ್ತೀವಿ. ಹೆಸರೇ ಹೇಳುವ ಹಾಗೆ ಕ್ರಿಯೆಯ ವಿಶೇಷತೆಯನ್ನು ತಿಳಿಸುವ ಪದವೇ ಕ್ರಿಯಾ ವಿಶೇಷಣ. ಇಂಗ್ಲಿಷಲ್ಲಿ ವರ್ಬಿದ್ದು ವಿಶೇಷತೆಯನ್ನು ತಿಳಿಸುವ ಪದನೇ ಅಡ್ವರ್ಬ್. ವಿಶೇಷತೆ ಅಂದರೆ ಒಂದು ಕ್ರಿಯೆ ಹೇಗೆ, ಯಾವಾಗ, ಎಲ್ಲಿ ಅಥವಾ ಎಷ್ಟು ಬಾರಿ ನಡೀತಿದೆ ಅಂತ ತಿಳಿಸುವ ಪದನೇ ಕ್ರಿಯಾ ವಿಶೇಷಣ. ಇಂಗ್ಲಿಷಲ್ಲಿ ಹೇಳೋದಾದ್ರೆ ಹೌ, ವೆನ್, ವೇರ್ ಆರ್ ಹೌ ಆಫನ್ ಸಮಥಿಂಗ್ ಹ್ಯಾಪನ್ಸ್. ಗೈಸ್, ಹಲವಾರು ಜನ ಇಂಗ್ಲಿಷ್ ಕಲಿಯೋದು ತುಂಬ ಕಷ್ಟ ಇದೆ ಅಂದ್ಬಿಟ್ಟು ಅರ್ಧಕ್ಕೆ ಬಿಟ್ಬಿಡ್ತಾರೆ. ಪ್ರಯತ್ನ ಅನ್ನೋದು ನಿಮ್ಮ ತಲೆಯಲ್ಲಿದ್ದರೆ ಯಾವುದು ಕೂಡ ಅಸಾಧ್ಯ ಅಲ್ಲ. ಇವಾಗಿನ ಜನ್ರೇಷನಲ್ಲಿ ನಾವು ಸರ್ವೈವ್ ಆಗಬೇಕಾದ್ರೆ ಇಂಗ್ಲಿಷ್ ತುಂಬಾ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರನೇ ನಾವು ಫ್ರೀಯಾಗಿ ಇಂಥ ಯೂಟ್ಯೂಬ್ ಚಾನೆಲ್ಸ್ಗಳನ್ನು ಕ್ರಿಯೇಟ್ ಮಾಡಿದ್ದೀವಿ. ಪ್ಲೀಸ್ ಅದರ ಸದುಪಯೋಗ ಪಡಿಸ್ಕೊಳ್ಳಿ. ಟ್ರಸ್ಟ್ ಮೀ, ನಾನು ಕೂಡ ಕನ್ನಡ ಮೀಡಿಯಮಲ್ಲೇ ಓದಿದ್ದೀನಿ. ಬಟ್ ಅದನ್ನೇ ಚಾಲೆಂಜ್ ಆಗಿ ತಗೊಂಡು ನಾನು ಇಂಗ್ಲೀಷ್ನ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡೆ ಆ್ಯಂಡ್ ಹಲವಾರು ವೀಡಿಯೋಸ್ ನೋಡಿನೇ ನಾನು ಇಂಗ್ಲೀಷ್ ಕಲ್ತಿದ್ದು. ಬಟ್ ನನಗೆ ಇಂಗ್ಲೀಷ್ ಸ್ಟೋರೀಸ್ ಅಂದರೆ ತುಂಬಾ ಇಷ್ಟ ಇತ್ತು. ನಾನು ಇನಿಷಿಯಲಿ ಬುಕ್ಸ್ನ ರೀಡ್ ಮಾಡ್ತಾ ಇದ್ದೆ. ಅದಾದಮೇಲೆ ಇಂಥ ವೀಡಿಯೋಸ್ ಬಂದಮೇಲೆ ನಾನು ವೀಡಿಯೋಸ್ನ ನೋಡಿ 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 ಇಂಗ್ಲೀಷ್ ಕಲಿತೆ. ಸ್ಟೋರೀಸಲ್ಲಿ ಗೈಸ್ ನಿಮಗೆ ತುಂಬಾ ಈಸಿಯಾಗಿ ಇಂಗ್ಲೀಷ್ ಕಲೀಲಿಕ್ಕಾಗತ್ತೆ. ಟ್ರಸ್ಟ್ ಮೀ, ನಾನು ಅದೇ ರೀತಿಯಾಗಿ ಇಂಗ್ಲೀಷ್ ಕಲ್ತಿದ್ದು. ಈಸಿ ಸ್ಟೋರೀಸಿಂದ ನೀವು ಸ್ಟಾರ್ಟ್ ಮಾಡಿ. ಅದಾದಮೇಲೆ ಸ್ವಲ್ಪ ಸ್ವಲ್ಪ ಕಾಂಪ್ಲಿಕೇಟ್ ಆಗಿರುವ ಸ್ಟೋರೀಸ್ನ ಕೇಳಿಸ್ಕೊಳ್ಳಿ. ಕೇಳಿದಷ್ಟು ನಿಮಗೆ ಇಂಗ್ಲೀಷ್ ಕಲಿಯೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಗ್ರಾಮರ್ ಆಗಿರ್ಬೋದು, ಪ್ರೊನೌನ್ಸಿಯೇಷನ್ ಆಗಿರ್ಬೋದು ಅಥವಾ ಫ್ಲೂಯೆನ್ಸಿ ಆಗಿರ್ಬೋದು, ಎಲ್ಲನೂ ನಿಮಗೆ ಬರುತ್ತೆ ಈ ಥರ ಸ್ಟೋರೀಸ್ನ ಕೇಳೋದ್ರಿಂದ. ನಾನು ಈ ವಿಡಿಯೋಸಲ್ಲಿ ಹಲವಾರು ಜನ ಕಮೆಂಟ್ ಮಾಡ್ತಾರೆ, ನಂಗೆ ಕಷ್ಟ ಆಗ್ತಾ ಇದೆ, ನನಗೆ ಪ್ರೊನೌನ್ಸಿಯೇಷನ್ ಬರಲ್ಲ, ಅಥವಾ ನನಗೆ ಗ್ರಾಮರ್ ಅರ್ಥ ಆಗಲ್ಲ, ಅಥವಾ ನನಗೆ ಸ್ಪೆಲ್ಲಿಂಗ್ಸ್ ಗೊತ್ತಾಗಲ್ಲ. ಅಂಥವರಿಗೋಸ್ಕರನೇ ನಾನು ಇನ್ನೊಂದು ಇಂಗ್ಲೀಷ್ ಸ್ಟೋರೀಸ್ ಚಾನೆಲ್ ಕ್ರಿಯೇಟ್ ಮಾಡಿದ್ದೀನಿ. ಪ್ಲೀಸ್ ಅದನ್ನು ಯೂಸ್ ಮಾಡ್ಕೊಳ್ಳಿ. ಅದರ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎವ್ರಿ ಡೇ ಒಂದೊಂದು ಸ್ಟೋರಿನ ಕೇಳಿ. ಟ್ರಸ್ಟ್ ಮೀ, ನೀವು ಖಂಡಿತವಾಗಿಯೂ ಇಂಪ್ರೂವ್ ಆಗ್ತೀರಾ ಆ್ಯಂಡ್ ಒನ್ ಡೇ ಯು ವಿಲ್ ಬಿಕಮ್ ಅ ಫ್ಲೂಯೆಂಟ್ ಇಂಗ್ಲೀಷ್ ಸ್ಪೀಕರ್. ಐ ಹೋಪ್ ನಾನು ಹೇಳಿದ್ದನ್ನು ನೀವು ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೋತೀನಿ. ಸೊ ಇವತ್ತಿನ ಕ್ಲಾಸಸ್ ಸ್ಟಾರ್ಟ್ ಮಾಡೋಣ. ಈ ವಾಕ್ಯ ನೋಡಿ, ಶಿ ರೈಟ್ಸ್ ನೀಟ್ಲಿ. ಅವಳು ಶುದ್ಧವಾಗಿ ಬರೀತಾಳೆ. ಇಲ್ಲಿ ನಿಮ್ಗೆ ಗೊತ್ತು, ಶಿ ಅನ್ನೋದು ಪ್ರೊನೌನ್, ರೈಟ್ಸ್ ಅನ್ನೋದು ವರ್ಬ್, ನೀಟ್ಲಿ ಅನ್ನೋದು ಅಡ್ವರ್ಬ್. ಶಿ ರೈಟ್ಸ್ ನೀಟ್ಲಿ. ಇಲ್ಲಿ ನೀಟ್ಲಿ ಅನ್ನೋ ಪದ ನಿಮ್ಮ ಕ್ರಿಯೆ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ವಿವರಿಸ್ತದೆ. ಹಾಗಾಗಿ ನೀಟ್ಲಿ ಇಸ್ ಅ ಅಡ್ವರ್ಬ್. ಒಂದು ಕ್ರಿಯೆಯು ಹೇಗೆ ನಡೀತಾ ಇದೆ, ಯಾವಾಗ ನಡೀತದೆ, ಎಲ್ಲಿ ನಡೀತಿದೆ ಅಥವಾ ಎಷ್ಟು ಬಾರಿ ನಡೆಯುತ್ತೆ ಅಂತ ಹೇಳುವ ಪದನೇ ಅಡ್ವರ್ಬ್. ಇಲ್ಲಿ ನೀಟ್ಲಿ ಅನ್ನೋ ಪದ ನಿಮ್ಮ ಕ್ರಿಯೆ, ಬರೆಯುವ ಕ್ರಿಯೆ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ಹೇಳುತ್ತೆ. ಹಾಗಾಗಿ ನೀಟ್ಲಿ ಅನ್ನೋದು ಅಡ್ವರ್ಬ್. ನಾವಿವಾಗ ಒಂದಷ್ಟು ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ನೀವು ಎಷ್ಟು ಎಕ್ಸಾಂಪಲ್ಸ್ನ ಕಲಿತೀರಾ ಅಷ್ಟು ನಿಮಗೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಒಂದು ಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದನ್ನು ತೋರಿಸುವುದು ಅಡ್ವರ್ಬ್ ಅಂತ ಹೇಳಿದೆ ನಾನು. ಆ ಹೇಗೆ, ಹೌ ಅನ್ನೋ ಕಾನ್ಸೆಪ್ಟ್ನ ಇಟ್ಕೊಂಡು ನಾವು ಒಂದಷ್ಟು ಎಕ್ಸಾಂಪಲ್ ನೋಡೋಣ. ಅದನ್ನು ನಾವು ಅಡ್ವರ್ಬ್ ಆಫ್ ಮ್ಯಾನರ್ ಅಂತೀವಿ. ಅಡ್ವರ್ಬ್ ಆಫ್ ಮ್ಯಾನರ್ ಅಂದರೆ ಹೌ, ಹೇಗೆ, ಕ್ರಿಯೆ ಹೇಗೆ ನಡೆಯುತ್ತೆ ಅಂತ ತೋರಿಸುವ ಪದ. ಇಟ್ ಟೆಲ್ಸ್ ಹೌ ಎನ್ ಆಕ್ಷನ್ ಹ್ಯಾಪನ್ಸ್. ಎಕ್ಸಾಂಪಲ್ ನೋಡಿ, ಶಿ ರನ್ಸ್ ಫಾಸ್ಟ್. ಅವಳು ವೇಗವಾಗಿ ಓಡ್ತಾಳೆ. ಇಲ್ಲಿ ವೇಗ, ಅವಳು ಹೇಗೆ ಓಡ್ತಾಳೆ ಅನ್ನೋದನ್ನು ಹೇಳುತ್ತೆ. ಸೊ ಫಾಸ್ಟ್ ಇಸ್ ದ ಅಡ್ವರ್ಬ್. ಫಾಸ್ಟ್ ಕ್ರಿಯಾ ವಿಶೇಷಣವಾಗಿದೆ. ಹಿ ಸ್ಪೀಕ್ಸ್ ಸಾಫ್ಟ್ಲಿ. ಅವನು ನಿಧಾನವಾಗಿ ಮಾತನಾಡ್ತಾನೆ. ಸಾಫ್ಟ್ಲಿ ಇಸ್ ದ ಅಡ್ವರ್ಬ್. ಸಾಫ್ಟ್ಲಿ ಕ್ರಿಯಾ ವಿಶೇಷಣವಾಗಿದೆ. ಶಿ ಡ್ಯಾನ್ಸಸ್ ಬ್ಯೂಟಿಫುಲಿ. ಅವಳು ಸುಂದರವಾಗಿ ಕುಣಿಯುತ್ತಾಳೆ. ಇಲ್ಲಿ ವರ್ಬ್ ಬಂದು ಡ್ಯಾನ್ಸಸ್. ಸೊ ವರ್ಬ್ನ ಡಿಸ್ಕ್ರೈಬ್ ಮಾಡುವ ಪದ ಇಲ್ಲಿ ಬ್ಯೂಟಿಫುಲಿ. ಅಡ್ವರ್ಬ್ ಈಸ್ ಬ್ಯೂಟಿಫುಲಿ. ಹಿ ವರ್ಕ್ಸ್ ಹಾರ್ಡ್. ಅವನು ಕಷ್ಟಪಟ್ಟು ಕೆಲಸ ಮಾಡ್ತಾನೆ. ವರ್ಬ್ ಈಸ್ ವರ್ಕ್ಸ್. ಅಡ್ವರ್ಬ್ ಬಂದು ಹಾರ್ಡ್, ಕಷ್ಟಪಟ್ಟು. ದ ಬೇಬಿ ಕ್ರೈಡ್ ಲೌಡ್ಲಿ. ಮಗು ಜೋರಾಗಿ ಅತ್ತಿತು. ವರ್ಬ್ ಈಸ್ ಕ್ರೈಡ್. ಅಡ್ವರ್ಬ್ ಈಸ್ ಲೌಡ್ಲಿ, ಜೋರಾಗಿ. ಶಿ ಸ್ಪೋಕ್ ಪೊಲೈಟ್ಲಿ. ಅವಳು ವಿನಯದಿಂದ ಮಾತನಾಡಿದ್ಲು. ವರ್ಬ್ ಈಸ್ ಸ್ಪೋಕ್. ಅಡ್ವರ್ಬ್ ಈಸ್ ಪೊಲೈಟ್ಲಿ. ಹಿ ಫಿನಿಶ್ಡ್ ದ ವರ್ಕ್ ಕ್ವಿಕ್ಲಿ. ಅವನ ಕೆಲಸವನ್ನು ಬೇಗ ಮುಗಿಸಿದನು. ವರ್ಬ್ ಫಿನಿಶ್ಡ್. ಅಡ್ವರ್ಬ್ ಕ್ವಿಕ್ಲಿ.
ಹಾಗೆ ನಾನು ಹೇಳಿದೆ ಅಡ್ವರ್ಬ್ ಅಂದರೆ ಒಂದು ಆ್ಯಕ್ಷನ್ ಯಾವಾಗ ಆಗುತ್ತೆ ಅನ್ನೋದನ್ನು ಕೂಡ ಹೇಳುತ್ತೆ ಅನ್ನೋದು. ಅದನ್ನು ನಾವು ಅಡ್ವರ್ಬ್ ಆಫ್ ಟೈಮ್ ಅಂತೀವಿ. ವೆನ್, ಇದು ಕ್ರಿಯೆ ಯಾವಾಗ ನಡೆಯುತ್ತೆ ಅನ್ನೋದನ್ನು ತೋರಿಸ್ತದೆ. ಇಟ್ ಟೆಲ್ಸ್ ವೆನ್ ಸಮಥಿಂಗ್ ಹ್ಯಾಪನ್ಸ್. ಎಕ್ಸಾಂಪಲ್, ಐ ವಿಲ್ ಕಾಲ್ ಯು ಟುಮಾರೋ. ನಾನು ನಾಳೆ ನಿಮಗೆ ಕರೆ ಮಾಡ್ತೀನಿ. ಇಲ್ಲಿ ಯಾವಾಗ ಅನ್ನೋದಕ್ಕೆ ಆನ್ಸರ್ ಇಸ್ ಟುಮಾರೋ ಅಲ್ವಾ. ಸೊ ಟುಮಾರೋ ಇಸ್ ದ ಅಡ್ವರ್ಬ್. ಟುಮಾರೋ ಕ್ರಿಯಾ ವಿಶೇಷಣವಾಗಿದೆ. ಶಿ ಕೇಮ್ ಎಸ್ಟರ್ಡೇ. ಅವಳು ನಿನ್ನೆ ಬಂದಳು. ಇಲ್ಲಿ ಯಾವಾಗ, ನಿನ್ನೆ. ಎಸ್ಟರ್ಡೇ, ಎಸ್ಟರ್ಡೇ ಇಸ್ ದ ಅಡ್ವರ್ಬ್. ಎಸ್ಟರ್ಡೇ ಕ್ರಿಯಾ ವಿಶೇಷಣವಾಗಿದೆ. ಐ ಮೆಟ್ ಹಿಮ್ ಎಸ್ಟರ್ಡೇ. ನಾನು ಅವನನ್ನು ನಿನ್ನೆ ಭೇಟಿಯಾದೆ. ವರ್ಬ್ ಬಂದು ಮೆಟ್. ಆ ವರ್ಬ್ ಯಾವಾಗ ನಡೀತು, ಎಸ್ಟರ್ಡೇ. ಸೊ ಅಡ್ವರ್ಬ್ ಈಸ್ ಎಸ್ಟರ್ಡೇ. ಶಿ ವಿಲ್ ಕಮ್ ಸೂನ್. ಅವಳು ಬೇಗ ಬರ್ತಾಳೆ. ಇಲ್ಲಿ ವರ್ಬ್ ಬಂದು ಕಮ್, ಅಡ್ವರ್ಬ್ ಬಂದು ಸೂನ್ ಅಂದರೆ ಬೇಗ. ದೇ ಆರ್ ಲೀವಿಂಗ್ ನೌ. ಅವರು ಈಗ ಹೋಗುತ್ತಿದ್ದಾರೆ. ವರ್ಬ್ ಈಸ್ ಲೀವಿಂಗ್, ಅಡ್ವರ್ಬ್ ಈಸ್ ನೌ. ಒಂದು ಕ್ರಿಯೆ ಎಲ್ಲಿ ನಡೆಯುತ್ತೆ ಅಂತ ತೋರಿಸುವ ಪದ ಕೂಡ ಅಡ್ವರ್ಬ್ ಅಂತ ಹೇಳಿದೆ ಆಲ್ರೆಡಿ. ಅದನ್ನು ನಾವು ಅಡ್ವರ್ಬ್ ಆಫ್ ಪ್ಲೇಸ್ ಅಂತ ಹೇಳ್ತೀವಿ. ವೇರ್, ಇದು ಕ್ರಿಯೆ ಎಲ್ಲಿ ನಡೆಯುತ್ತದೆ ಎನ್ನುವುದನ್ನು ತೋರಿಸ್ತದೆ. ಇಟ್ ಟೆಲ್ಸ್ ವೇರ್ ಸಮಥಿಂಗ್ ಹ್ಯಾಪನ್ಸ್. ಲುಕ್ ಎಟ್ ದ ಎಕ್ಸಾಂಪಲ್, ಹಿ ಲುಕ್ ಔಟ್ಸೈಡ್. ಅವನು ಹೊರಗೆ ನೋಡಿದನು. ಇಲ್ಲಿ ನೋಡಿದನು ಅನ್ನೋದು ವರ್ಬ್. ಎಲ್ಲಿ ನೋಡಿದನು, ವೇರ್, ಔಟ್ಸೈಡ್. ಔಟ್ಸೈಡ್ ಅನ್ನೋದು ಅಡ್ವರ್ಬ್. ಔಟ್ಸೈಡ್ ಕ್ರಿಯಾ ವಿಶೇಷಣವಾಗಿದೆ. ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಹಿಯರ್. ಮಕ್ಕಳು ಇಲ್ಲಿ ಆಡುತ್ತಿದ್ದಾರೆ. ವರ್ಬ್ ಬಂದು ಪ್ಲೇಯಿಂಗ್. ಸೊ ಆ ವರ್ಬ್ ಎಲ್ಲಿ ನಡೀತಾ ಇದೆ, ಹಿಯರ್, ಇಲ್ಲಿ ಅನ್ನೋದು ಅಡ್ವರ್ಬ್. ಹಿಯರ್ ಇಸ್ ದ ಅಡ್ವರ್ಬ್. ಹಿ ಲುಕ್ ಎವ್ರಿವೇರ್. ಅವನು ಎಲ್ಲೆಡೆ ನೋಡಿದನು. ವರ್ಬ್ ಈಸ್ ಲುಕ್, ಅಡ್ವರ್ಬ್ ಬಂದು ಎವ್ರಿವೇರ್. ಕಮ್ ಹಿಯರ್. ಇಲ್ಲಿ ಬಾ. ವರ್ಬ್ ಈಸ್ ಕಮ್, ಅಡ್ವರ್ಬ್ ಈಸ್ ಹಿಯರ್. ಒಂದು ಕ್ರಿಯೆ ಎಷ್ಟು ಬಾರಿ ನಡೆಯುತ್ತೆ ಅಂತ ಹೇಳುವ ಪದ ಕೂಡ ಅಡ್ವರ್ಬ್ ಅಂತ ಹೇಳಿದೆ ನಾನು. ಸೊ ಹೌ ಆಫನ್ ಅಂದರೆ ಎಷ್ಟು ಸಲ ನಡೆಯುತ್ತೆ, ಎಷ್ಟು ಬಾರಿ ನಡೆಯುತ್ತದೆ. ಅದನ್ನು ನಾವು ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಇಟ್ ಟೆಲ್ಸ್ ಹೌ ಆಫನ್ ಸಮಥಿಂಗ್ ಹ್ಯಾಪನ್ಸ್. ಹೌ ಆಫನ್ ಅನ್ನೋ ಪದಗಳು ಆಲ್ವೇಸ್ ಯಾವಾಗಲೂ, ಆಫನ್ ಆಗಾಗ, ಸಮ್ ಟೈಮ್ಸ್ ಕೆಲವೊಮ್ಮೆ, ನೆವರ್ ಎಂದಿಗೂ ಇಲ್ಲ, ಈ ರೀತಿಯ ಪದಗಳು ಕೂಡ ಅಡ್ವರ್ಬ್. ಶಿ ಆಲ್ವೇಸ್ ವೇಕ್ಸ್ ಅಪ್ ಅರ್ಲಿ. ಅವಳು ಯಾವಾಗಲೂ ಬೇಗ ಎದ್ದೇಳುತ್ತಾಳೆ. ಸೊ ಆಲ್ವೇಸ್ ಇಸ್ ದ ಅಡ್ವರ್ಬ್. ಆಲ್ವೇಸ್ ಕ್ರಿಯಾ ವಿಶೇಷಣ. ಶಿ ಆಲ್ವೇಸ್ ಸ್ಮೈಲ್ಸ್. ಅವಳು ಯಾವಾಗಲೂ ನಗುತ್ತಾಳೆ. ಇಲ್ಲಿ ವರ್ಬ್ ಬಂದು ಸ್ಮೈಲ್ಸ್, ಅಡ್ವರ್ಬ್ ಬಂದು ಆಲ್ವೇಸ್. ಐ ಆಫನ್ ರೀಡ್ ಬುಕ್ಸ್. ನಾನು ಆಗಾಗ ಪುಸ್ತಕ ಓದುತ್ತೇನೆ. ವರ್ಬ್ ಬಂದು ರೀಡ್, ಅಡ್ವರ್ಬ್ ಬಂದು ಆಫನ್. ಹಿ ನೆವರ್ ಲೈಸ್. ಅವನು ಎಂದಿಗೂ ಸುಳ್ಳು ಹೇಳುವುದಿಲ್ಲ. ವರ್ಬ್ ಬಂದು ಲೈಸ್, ಅಡ್ವರ್ಬ್ ಬಂದು ನೆವರ್. ವಿ ಸಮ್ಟೈಮ್ಸ್ ವಾಚ್ ಮೂವೀಸ್. ನಾವು ಕೆಲವೊಮ್ಮೆ ಸಿನಿಮಾಗಳನ್ನು ನೋಡುತ್ತೇವೆ. ವರ್ಬ್ ಬಂದು ವಾಚ್, ಅಡ್ವರ್ಬ್ ಈಸ್ ಸಮ್ಟೈಮ್ಸ್, ಕೆಲವೊಮ್ಮೆ. ಸೊ ವಾಟ್ ಈಸ್ ಅಡ್ವರ್ಬ್ ಅಂದರೆ ಅಡ್ವರ್ಬ್ ಡಿಸ್ಕ್ರೈಬ್ಸ್ ವರ್ಬ್, ಅಡ್ಜೆಕ್ಟಿವ್ ಆರ್ ಅನದರ್ ಅಡ್ವರ್ಬ್. ಕ್ರಿಯಾ ವಿಶೇಷಣ ಅಂದರೆ ಒಂದು ಕ್ರಿಯಾಪದನ ಕೂಡ ಅದು ಡಿಸ್ಕ್ರೈಬ್ ಮಾಡ್ಬೋದು, ವಿಶೇಷಣವನ್ನು ಕೂಡ ಡಿಸ್ಕ್ರೈಬ್ ಮಾಡ್ಬೋದು, ಅಥವಾ ಮತ್ತೊಂದು ಕ್ರಿಯಾ ವಿಶೇಷಣವನ್ನು ಕೂಡ ಅದು ಡಿಸ್ಕ್ರೈಬ್ ಮಾಡ್ಬೋದು. ಇಂಥ ಪದಗಳನ್ನೇ ನಾವು ಅಡ್ವರ್ಬ್ ಅಂತ ಹೇಳ್ತೀವಿ. ಬಹುತೇಕ ಕ್ರಿಯಾ ವಿಶೇಷಣಗಳು ಅಂದರೆ ಅಡ್ವರ್ಬ್ಸ್ಗಳು LY ಯಲ್ಲಿ ಎಂಡ್ ಆಗುತ್ತೆ. ಅಂದರೆ ಸ್ಲೋಲಿ, ಕ್ವಿಕ್ಲಿ, ಹ್ಯಾಪಿಲಿ, ಈ ಥರ ಎಂಡಲ್ಲಿ LY ಬಂದರೆ ಅದು ಅಡ್ವರ್ಬ್ ಆಗಿರುತ್ತೆ. ಓಕೆ, ನಾನು ನಿಮ್ಗೊಂದು ಕೆಲವು ಆ್ಯಕ್ಟಿವಿಟಿ ಕೊಡ್ತೀನಿ. 3 ಕ್ವೆಶನ್ಸ್ ಕೊಡ್ತೀನಿ. ಅದರಲ್ಲಿ ಅಡ್ವರ್ಬ್ ಯಾವುದಂತ ನೀವು ಫೈಂಡ್ ಮಾಡಿ ನನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ ತಿಳಿಸಬೇಕು. ಹಿ ಡ್ರೈವ್ಸ್ ಕೇರ್ಫುಲಿ. ಅವನು ಜಾಗ್ರತೆಯಿಂದ ವಾಹನ ಓಡಿಸುತ್ತಾನೆ. ಸೆಕೆಂಡ್ ಒನ್, ಶಿ ಸಿಂಗ್ಸ್ ಬ್ಯೂಟಿಫುಲಿ. ಅವಳು ಸುಂದರವಾಗಿ ಹಾಡುತ್ತಾಳೆ. ಥರ್ಡ್ ಒನ್, ದೇ ಕೇಮ್ ಅರ್ಲಿ. ಅವರು ಬೇಗ ಬಂದರು. ಈ 3ರಲ್ಲಿ ಯಾವುದೆಲ್ಲ ಅಡ್ವರ್ಬ್ಸ್ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ ತಿಳಿಸಿ. ಪ್ರಿಪೋಸಿಷನ್ ಅನ್ನೋದು ಇಂಗ್ಲೀಷ್ನಲ್ಲಿ ತುಂಬಾ ರಿಕ್ವೈರ್ಮೆಂಟ್ ಇರುವಂತಹ ಒಂದು ಗ್ರಾಮರ್ ಟಾಪಿಕ್ ಆಗಿದೆ. ಪ್ರಿಪೋಸಿಷನ್ ಅಂದರೆ ಏನು ಅನ್ನೋದನ್ನು ಸರಳವಾಗಿ ಹೇಳೋದಾದರೆ, ನಾಮಪದ ಅಥವಾ ಸರ್ವನಾಮ ಮತ್ತು ವಾಕ್ಯದಲ್ಲಿನ ಇತರ ಪದಗಳ ನಡುವಿನ ಸಂಬಂಧವನ್ನು ತೋರಿಸುವಂತಹ ಪದ, ಅದೇ ಪ್ರಿಪೋಸಿಷನ್. ಇದು ಸಾಮಾನ್ಯವಾಗಿ ಸ್ಥಳ, ಸಮಯ ಅಥವಾ ದಿಕ್ಕನ್ನು ತೋರಿಸ್ತದೆ. ಸೊ ಹಾಗಾಗಿ ಪ್ರಿಪೋಸಿಷನ್ ನಾವು 3 ರೀತಿಯಲ್ಲಿ ಹೇಳ್ತೀವಿ. ಪ್ರಿಪೋಸಿಷನ್ ಆಫ್ ಪ್ಲೇಸ್, ಪ್ರಿಪೋಸಿಷನ್ ಆಫ್ ಟೈಮ್, preposition of direction. English definition of preposition:
A preposition shows the relationship between a noun and other words in a sentence. ಮೊದಲನೇದು preposition of place ಅಂದರೆ ಸ್ಥಳ ಸೂಚಕ prepositions. preposition of place ಅಂದರೆ ಯಾವುದಾದರೂ ವ್ಯಕ್ತಿ ಅಥವಾ ವಸ್ತು ಎಲ್ಲಿದೆ ಎಂಬುದನ್ನು ತೋರಿಸುತ್ತದೆ. preposition of place tells us where something or someone is located. It is in the table, on the table, it is under the table, it is behind the table, between table, near the table, beside the table. ಈ ರೀತಿಯಾಗಿ ವಸ್ತು ಅಥವಾ ವ್ಯಕ್ತಿ ಎಲ್ಲಿದೆ ಎಂಬುದನ್ನು ತೋರಿಸುವಂಥದ್ದೇ preposition of place. Common place prepositions are in, on, under, between, behind, near. In means ಒಳಗೆ, on ಮೇಲೆ, under ಕೆಳಗೆ, between ನಡುವೆ, behind ಹಿಂದೆ, ನಿಯರ್ ಹತ್ತಿರ ಅಥವಾ ಪಕ್ಕ. ಎಕ್ಸಾಂಪಲ್ ನೋಡಿ, ದ ಬುಕ್ ಈಸ್ ಆನ್ ದಿ ಟೇಬಲ್. ದ ಬುಕ್ ಈಸ್ ಆನ್ ದಿ ಟೇಬಲ್. ಪುಸ್ತಕವು ಮೇಜಿನ ಮೇಲೆ ಇದೆ. ಇಲ್ಲಿರುವ ಪ್ರಿಪೋಸಿಷನ್ ಆನ್. ದ ಕ್ಯಾಟ್ ಈಸ್ ಅಂಡರ್ ದಿ ಚೇರ್. ಕ್ಯಾಟ್ ಈಸ್ ಅಂಡರ್ ದಿ ಚೇರ್. ಬೆಕ್ಕು ಕುರ್ಚಿಯ ಕೆಳಗೆ ಇದೆ. ಪ್ರಿಪೋಸಿಷನ್ ಅಂಡರ್. ಶಿ ಈಸ್ ಇನ್ ದ ರೂಮ್. ಶಿ ಈಸ್ ಇನ್ ದ ರೂಮ್. ಅವಳು ಕೋಣೆಯೊಳಗೆ ಇದ್ದಾಳೆ. ಪ್ರಿಪೋಸಿಷನ್ ಇನ್. ದ ಬಾಲ್ ಈಸ್ ಬಿಟ್ವೀನ್ ದ ಬಾಕ್ಸಸ್. ದ ಬಾಲ್ ಈಸ್ ಬಿಟ್ವೀನ್ ದ ಬಾಕ್ಸಸ್. ಚೆಂಡು ಪೆಟ್ಟಿಗೆಗಳ ನಡುವೆ ಇದೆ. ಪ್ರಿಪೋಸಿಷನ್ ಬಿಟ್ವೀನ್. ದ ಪೆನ್ ಈಸ್ ಇನ್ ದಿ ಬ್ಯಾಗ್. ಪೆನ್ ಚೀಲದೊಳಗೆ ಇದೆ. ಪ್ರಿಪೋಸಿಷನ್ ಇನ್. ದ ಪಿಕ್ಚರ್ ಈಸ್ ಆನ್ ದಿ ವಾಲ್. ಚಿತ್ರ ಗೋಡೆಯ ಮೇಲೆ ಇದೆ. ಪ್ರಿಪೋಸಿಷನ್ ಆನ್. ದ ಶೂಸ್ ಆರ್ ಅಂಡರ್ ದಿ ಬೆಡ್. ಶೂಗಳು ಹಾಸಿಗೆಯ ಕೆಳಗೆ ಇವೆ. ಪ್ರಿಪೋಸಿಷನ್ ಅಂಡರ್. ದ ಸ್ಕೂಲ್ ಈಸ್ ನಿಯರ್ ಮೈ ಹೌಸ್. ಶಾಲೆ ನನ್ನ ಮನೆಯ ಹತ್ತಿರ ಇದೆ. ಪ್ರಿಪೋಸಿಷನ್ ನಿಯರ್. ದ ಕಾರ್ ಈಸ್ ಇನ್ ಫ್ರಂಟ್ ಆಫ್ ದಿ ಹೌಸ್. ಕಾರು ಮನೆಯ ಮುಂದೆ ಇದೆ. ಪ್ರಿಪೋಸಿಷನ್ ಇನ್ ಫ್ರಂಟ್ ಆಫ್. ದ ಗಾರ್ಡನ್ ಈಸ್ ಬಿಹೈಂಡ್ ದಿ ಹೌಸ್. ತೋಟ ಮನೆಯ ಹಿಂದೆ ಇದೆ. ಪ್ರಿಪೋಸಿಷನ್ ಬಿಹೈಂಡ್. ಶಿ ಈಸ್ ಸಿಟ್ಟಿಂಗ್ ಬಿಸೈಡ್ ಮೀ. ಅವಳು ನನ್ನ ಪಕ್ಕದಲ್ಲಿ ಕುಳಿತಿದ್ದಾಳೆ. ಪ್ರಿಪೋಸಿಷನ್ ಬಿಸೈಡ್. ಎರಡನೇದು ಬಂದು ಪ್ರಿಪೋಸಿಷನ್ಸ್ ಆಫ್ ಟೈಮ್. ಸಮಯ ಸೂಚಕ ಪ್ರಿಪೋಸಿಷನ್ಸ್ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಕಾಮನ್ ಟೈಮ್ ಪ್ರಿಪೋಸಿಷನ್ಸ್ ಆರ್ ಇನ್, ಆನ್, ಅಟ್. ಇನ್, ಆನ್, ಅಟ್. ಪ್ರಿಪೋಸಿಷನ್ ಆಫ್ ಟೈಮ್ ಅಂದರೆ ಯಾವುದಾದರೂ ಘಟನೆ ಯಾವಾಗ ನಡೆಯುತ್ತದೆ ಎಂಬುದನ್ನು ತೋರಿಸುತ್ತದೆ. ಪ್ರಿಪೋಸಿಷನ್ ಆಫ್ ಟೈಮ್ ಟೆಲ್ಸ್ ಅಸ್ ವೆನ್ ಸಮಥಿಂಗ್ ಹ್ಯಾಪನ್ಸ್. ಒಂದು ಘಟನೆ ಯಾವಾಗ ಜಾನ್ವರಿಲಿ ನಡೀತಾ ಅಥವಾ ಮಂಡೇ ನಡೀತಾ ಅಥವಾ 9 ಗಂಟೆಗೆ ನಡೀತಾ, ಜಾನ್ವರಿಗಿಂತ ಮೊದಲು ನಡೀತಾ, ಜಾನ್ವರಿಗಿಂತ ನಂತರ ನಡೀತಾ, ಈ ರೀತಿಯಾಗಿ ಘಟನೆ ಯಾವಾಗ ನಡೆಯಿತು ಅನ್ನೋದೇ ಪ್ರಿಪೋಸಿಷನ್ ಆಫ್ ಟೈಮ್. ಇನ್ ಅನ್ನೋ ಪ್ರಿಪೋಸಿಷನ್ಸ್ ಅನ್ನು ನಾವು ಮಂತ್ಸ್, ಇಯರ್ಸ್, ಲಾಂಗ್ ಪೀರಿಯಡ್ಸ್. ಲಾಂಗ್ ಪೀರಿಯಡ್ಸ್ ಅಂದರೆ ದೀರ್ಘವಾದ ಸಮಯವನ್ನು ಹೇಳುವಾಗ ಇನ್ ಅನ್ನೋ ಪ್ರಿಪೋಸಿಷನ್ ಯೂಸ್ ಮಾಡ್ತೀವಿ. ಲುಕ್ ಎಟ್ ದ ಎಕ್ಸಾಂಪಲ್. ಎಕ್ಸಾಂಪಲ್ ನೋಡಿದಾಗ ನಿಮಗೆ ಕ್ಲಿಯರ್ ಆಗುತ್ತೆ. ಐ ವಾಸ್ ಬೋರ್ನ್ ಇನ್ 2010. ನಾನು 2010ರಲ್ಲಿ ಜನಿಸಿದೆ. ಪ್ರಿಪೋಸಿಷನ್ ಈಸ್ ಇನ್. ಇಲ್ಲಿ ಇನ್ ಅನ್ನೋದು ಅಲ್ಲಿ ಅನ್ನೋ ಮೀನಿಂಗ್ ಕೊಡುತ್ತೆ. ಇನ್ ಅನ್ನೋದು ಅಲ್ಲಿ ಅನ್ನೋ ಮೀನಿಂಗ್ ಕೊಡುತ್ತೆ. ವಿ ಸೆಲೆಬ್ರೇಟ್ ಇನ್ ಡಿಸೆಂಬರ್. ನಾವು ಡಿಸೆಂಬರ್ನಲ್ಲಿ ಆಚರಿಸುತ್ತೇವೆ. ಪ್ರಿಪೋಸಿಷನ್ ಈಸ್ ಇನ್. ನೆಕ್ಸ್ಟ್ ಆನ್ ಅನ್ನೋ ಪ್ರಿಪೋಸಿಷನ್ಸ್ನ ನಾವು ಡೇಸ್ ಮತ್ತು ಡೇಟ್ಸ್ ಹೇಳುವಾಗ ಯೂಸ್ ಮಾಡ್ತೀವಿ. ಐ ಹ್ಯಾವ್ ಅ ಮೀಟಿಂಗ್ ಆನ್ ಮಂಡೇ. ನನಗೆ ಸೋಮವಾರ ಸಭೆ ಇದೆ. ಪ್ರಿಪೋಸಿಷನ್ ಈಸ್ ಆನ್. ಮೈ ಬರ್ತ್ಡೇ ಈಸ್ ಆನ್ 5th ಜೂನ್. ನನ್ನ ಹುಟ್ಟುಹಬ್ಬ ಜೂನ್ 5ರಂದು ಇದೆ. ಪ್ರಿಪೋಸಿಷನ್ ಈಸ್ ಆನ್. ನೆಕ್ಸ್ಟ್ ಅಟ್ ಅನ್ನೋ ಪ್ರಿಪೋಸಿಷನ್ನ ನಾವು ಎಕ್ಸಾಕ್ಟ್ ಟೈಮ್ ಹೇಳುವಾಗ ಯೂಸ್ ಮಾಡ್ತೀವಿ. ದ ಕ್ಲಾಸ್ ಸ್ಟಾರ್ಟ್ಸ್ ಎಟ್ 10 AM. ತರಗತಿ ಬೆಳಗ್ಗೆ 10ಕ್ಕೆ ಆರಂಭವಾಗುತ್ತದೆ. ಪ್ರಿಪೋಸಿಷನ್ ಈಸ್ ಅಟ್. ಹಿ ಸ್ಲೀಪ್ಸ್ ಎಟ್ ನೈಟ್. ಅವನು ರಾತ್ರಿ ನಿದ್ರೆ ಮಾಡುತ್ತಾನೆ. ಪ್ರಿಪೋಸಿಷನ್ ಈಸ್ ಅಟ್. ಲುಕ್ ಎಟ್ ದ ಮೋರ್ ಎಕ್ಸಾಂಪಲ್ ಫಾರ್ ಪ್ರಿಪೋಸಿಷನ್ ಆಫ್ ಟೈಮ್. ವಿ ವಿಲ್ ಮೀಟ್ ಇನ್ ದಿ ಈವ್ನಿಂಗ್. ನಾವು ಸಂಜೆ ಭೇಟಿ ಮಾಡುತ್ತೇವೆ. ಪ್ರಿಪೋಸಿಷನ್ ಇನ್. ದ ಟ್ರೈನ್ ಅರೈವ್ಸ್ ಎಟ್ 6 PM. ರೈಲು ಸಂಜೆ 6ಕ್ಕೆ ಬರುತ್ತದೆ. ಪ್ರಿಪೋಸಿಷನ್ ಅಟ್. ಹಿ ವಾಸ್ ಬೋರ್ನ್ ಆನ್ ಸಂಡೇ. ಅವನು ಭಾನುವಾರ ಜನಿಸಿದ್ದನು. ಪ್ರಿಪೋಸಿಷನ್ ಆನ್. ಶಿ ಸ್ಟಡೀಸ್ ಅಟ್ ನೈಟ್.
ಅವಳು ರಾತ್ರಿ ಓದುತ್ತಾಳೆ. ಪ್ರಿಪೋಸಿಷನ್ ಅಟ್. ಐ ವಿಲ್ ಫಿನಿಶ್ ದಿ ವರ್ಕ್ ಇನ್ 2 hours. ನಾನು ಕೆಲಸವನ್ನು 2 ಗಂಟೆಗಳಲ್ಲಿ ಮುಗಿಸುತ್ತೇನೆ. ಪ್ರಿಪೋಸಿಷನ್ ಈಸ್ ಇನ್. ದ ಥರ್ಡ್ ಒನ್ ಈಸ್ ಪ್ರಿಪೋಸಿಷನ್ಸ್ ಆಫ್ ಡಿರೆಕ್ಷನ್. ದಿಕ್ಕು ಸೂಚಕ ಪ್ರಿಪೋಸಿಷನ್ಸ್ ಅಂತ ಹೇಳ್ತೀವಿ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲನೆಯ ದಿಕ್ಕನ್ನು ತೋರಿಸುವಂತಹ ಪದ ಪ್ರಿಪೋಸಿಷನ್ ಆಫ್ ಡಿರೆಕ್ಷನ್. ಪ್ರಿಪೋಸಿಷನ್ ಆಫ್ ಡಿರೆಕ್ಷನ್ ಶೋಸ್ ಮೂವ್ಮೆಂಟ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಅವಳು ಶಾಲೆಗೆ ಹೋಗ್ತಾ ಇದ್ದಾಳೆ ಅಂದರೆ ಅವಳು ಹೋಗ್ತಾ ಇರುವ ಡಿರೆಕ್ಷನ್ ಶಾಲೆಗೆ. ಅವಳು ಶಾಲೆಯಿಂದ ಬರ್ತಾ ಇದ್ದಾಳೆ. ಒಂದು ನಾಯಿ ರಸ್ತೆ ದಾಟಿ ಓಡಿತು, ಅಥವಾ ಒಂದು ಬೆಕ್ಕು ಗೋಡೆ ಮೂಲಕ ಹಾರಿತು. ಈ ರೀತಿಯಾಗಿ ದಿಕ್ಕನ್ನು ತೋರಿಸುವುದೇ ಪ್ರಿಪೋಸಿಷನ್ ಆಫ್ ಡಿರೆಕ್ಷನ್. ಇಲ್ಲಿ ಕಾಮನ್ ಆಗಿ ಯೂಸ್ ಮಾಡುವಂತಹ ಪ್ರಿಪೋಸಿಷನ್ಸ್ ಟು, ಇಂಟು, ಫ್ರಮ್, ಥ್ರೂ ಎಟ್ಸೆಟ್ರಾ. ಎಕ್ಸಾಂಪಲ್ ನೋಡಿ, ಶಿ ಗೋಸ್ ಟು ಸ್ಕೂಲ್. ಅವಳು ಶಾಲೆಗೆ ಹೋಗುತ್ತಾಳೆ. ಪ್ರಿಪೋಸಿಷನ್ ಈಸ್ ಟು. ಹಿ ವಾಕ್ಡ್ ಇನ್ ಟು ದ ರೂಮ್. ಅವನು ಕೋಣೆಯೊಳಗೆ ನಡೆಯುತ್ತಾನೆ. ಪ್ರಿಪೋಸಿಷನ್ ಈಸ್ ಇಂಟು. ಐ ರಿಸೀವ್ಡ್ ಅ ಲೆಟರ್ ಫ್ರಮ್ ಮೈ ಫ್ರೆಂಡ್. ನನಗೆ ನನ್ನ ಸ್ನೇಹಿತರಿಂದ ಪತ್ರ ಬಂದಿದೆ. ಪ್ರಿಪೋಸಿಷನ್ ಈಸ್ ಫ್ರಮ್. ಹಿ ಈಸ್ ಗೋಯಿಂಗ್ ಟು ಬೆಂಗಳೂರು. ಅವನು ಬೆಂಗಳೂರಿಗೆ ಹೋಗುತ್ತಿದ್ದಾನೆ. ಅಂದರೆ ಇಲ್ಲಿ ಡೈರೆಕ್ಷನ್ ತೋರಿಸ್ತಿದೆ, ಅವನು ಎಲ್ಲಿಗೆ ಹೋಗುತ್ತಿದ್ದಾನೆ, ಬೆಂಗಳೂರಿಗೆ. ಪ್ರಿಪೋಸಿಷನ್ ಈಸ್ ಟು. ಶಿ ಕೇಮ್ ಫ್ರಮ್ ಮೈಸೂರು. ಅವಳು ಎಲ್ಲಿಂದ ಬಂದು, ಶಿ ಕೇಮ್ ಫ್ರಮ್ ಮೈಸೂರು. ಅವಳು ಮೈಸೂರಿಂದ ಬಂದಳು. ಪ್ರಿಪೋಸಿಷನ್ ಈಸ್ ಫ್ರಮ್. ದ ಕ್ಯಾಟ್ ಜಂಪ್ಡ್ ಇನ್ ಟು ದ ಬಾಕ್ಸ್. ಕ್ಯಾಟ್ ಎಲ್ಲಿಗೆ ಜಂಪ್ ಮಾಡಿತು ಅಥವಾ ಯಾವ ಡೈರೆಕ್ಷನಲ್ಲಿ ಜಂಪ್ ಮಾಡಿತು ಅಂದರೆ ಡೈರೆಕ್ಷನ್ ತೋರಿಸ್ತಾ ಇದೆಯಲ್ವ ಇಲ್ಲಿ, ಎಲ್ಲಿಗೆ ಅನ್ನೋದು. ಬೆಕ್ಕು ಪೆಟ್ಟಿಗೆಯೊಳಗೆ ಹಾರಿತು. ಪ್ರಿಪೋಸಿಷನ್ ಇನ್ ಟು. ದ ಬಾಯ್ ರ್ಯಾನ್ ಅಕ್ರಾಸ್ ದಿ ರೋಡ್. ಹುಡುಗ ರಸ್ತೆ ದಾಟಿ ಓಡಿದನು. ಪ್ರಿಪೋಸಿಷನ್ ಅಕ್ರಾಸ್. ದ ರಿವರ್ ಫ್ಲೋಸ್ ಥ್ರೂ ದ ವಿಲೇಜ್. ರಿವರ್ ಯಾವ ಡೈರೆಕ್ಷನಲ್ಲಿ ಹರಿಯುತ್ತದೆ? ನದಿ ಗ್ರಾಮದ ಮೂಲಕ ಹರಿಯುತ್ತದೆ. ಪ್ರಿಪೋಸಿಷನ್ ಥ್ರೂ. ಇನ್ನು ಒಂದಷ್ಟು ಎಕ್ಸಾಂಪಲ್ ನೋಡಿ, ಎಲ್ಲಾನು ಮಿಕ್ಸ್ಡ್ ಆಗಿದೆ ಇಲ್ಲಿ. ದ ಟೀಚರ್ ಈಸ್ ಇನ್ ದಿ ಕ್ಲಾಸ್ ರೂಮ್. ಗುರುಗಳು ತರಗತಿಯಲ್ಲಿ ಇದ್ದಾರೆ. ಪ್ರಿಪೋಸಿಷನ್ ಇನ್. ಮೈ ಬರ್ತ್ಡೇ ಈಸ್ ಆನ್ ಮಂಡೇ. ನನ್ನ ಹುಟ್ಟುಹಬ್ಬ ಸೋಮವಾರವಿದೆ. ಪ್ರಿಪೋಸಿಷನ್ ಆನ್. ದ ಕೀಸ್ ಆರ್ ಅಂಡರ್ ದಿ ಟೇಬಲ್. ಚಾವಿಗಳು ಮೇಜಿನ ಕೆಳಗೆ ಇವೆ. ಪ್ರಿಪೋಸಿಷನ್ ಅಂಡರ್. ವಿ ಲಿವ್ ಇನ್ ಇಂಡಿಯಾ. ನಾವು ಭಾರತದಲ್ಲಿ ವಾಸಿಸುತ್ತೇವೆ. ಪ್ರಿಪೋಸಿಷನ್ ಇನ್. ನೆಕ್ಸ್ಟ್ ಪಾರ್ಟ್ ಆಫ್ ಸ್ಪೀಚ್ ಈಸ್ ಕಂಜಂಕ್ಷನ್. ಕನ್ನಡದಲ್ಲಿ ಸಂಯೋಗ ಅಂತ ಹೇಳ್ತೀವಿ. ವಾಟ್ ಈಸ್ ಕಂಜಂಕ್ಷನ್? ಕಂಜಂಕ್ಷನ್ ಈಸ್ ಅ ವರ್ಡ್ ಯೂಸ್ಡ್ ಟು ಜಾಯಿನ್ ವರ್ಡ್ಸ್ ಆರ್ ಸೆಂಟೆನ್ಸಸ್. ಪದಗಳು ಅಥವಾ ವಾಕ್ಯಗಳನ್ನು ಸೇರಿಸುವ ಪದವೇ ಕಂಜಂಕ್ಷನ್. ಕೆಳಗಿನ ಎಕ್ಸಾಂಪಲ್ ನೋಡಿ, ಇಲ್ಲಿ 2 ವಾಕ್ಯ ಇದೆ. ಹರಿ ಈಸ್ ಅ ಟಾಲ್ ಬಾಯ್, ಹರಿ ಈಸ್ ಅ ಸ್ಮಾರ್ಟ್ ಬಾಯ್. ಈ 2 ವಾಕ್ಯಗಳನ್ನು ನಾವು ಕಂಜಂಕ್ಷನ್ ಯೂಸ್ ಮಾಡಿಕೊಂಡು ಸಿಂಗಲ್ ವಾಕ್ಯ ಮಾಡಬೇಕು, ಅಂದರೆ ಒಂದು ವಾಕ್ಯ ಮಾಡಬೇಕು. ಹರಿ ಈಸ್ ಅ ಟಾಲ್ ಆ್ಯಂಡ್ ಸ್ಮಾರ್ಟ್ ಬಾಯ್. ಇಲ್ಲಿ ಆ್ಯಂಡ್ ಈಸ್ ಕಂಜಂಕ್ಷನ್. ನೆಕ್ಸ್ಟ್ ವಾಕ್ಯ, ರವಿ ವೆಂಟ್ ಟು ಬಾಂಬೆ ಸೊ ಹಿ ಈಸ್ ಆಬ್ಸೆಂಟ್ ಟುಡೇ. ಇಲ್ಲಿ ಸೋ ಅನ್ನೋದು ಒಂದು ಕಂಜಂಕ್ಷನ್. ರವಿ ಬಾಂಬೆಗೆ ಹೋಗಿದ್ದಾನೆ, ಹಾಗಾಗಿ ಅವನಿವತ್ತು ಬಂದಿಲ್ಲ. ನೆಕ್ಸ್ಟ್ ಎಕ್ಸಾಂಪಲ್, ಶಿ ವಿಲ್ ನಾಟ್ ಕಮ್ ಬಿಕಾಸ್ ಶಿ ಈಸ್ ನಾಟ್ ವೆಲ್. ಇಲ್ಲಿ ಬಿಕಾಸ್ ಈಸ್ ಕಂಜಂಕ್ಷನ್. ಯಾಕಂದರೆ ಇದು 2 ವಾಕ್ಯಗಳನ್ನು ಸೇರಿಸ್ತಾ ಉಂಟು. ಒಂದು ವಾಕ್ಯ ಶಿ ವಿಲ್ ನಾಟ್ ಕಮ್, ಇನ್ನೊಂದು ವಾಕ್ಯ ಶಿ ಈಸ್ ನಾಟ್ ವೆಲ್. ಓಕೆ, ದ ಲಾಸ್ಟ್ ಪಾರ್ಟ್ ಈಸ್ ಇಂಟರ್ಜೆಕ್ಷನ್. ಇಂಟರ್ಜೆಕ್ಷನ್ ಅಂದರೆ ಏನು ಅಂತ ನೋಡೋಣ. ಇಟ್ ಈಸ್ ಅ ವರ್ಡ್ ವಿಚ್ ಶೋಸ್ ಸ್ಟ್ರಾಂಗ್ ಎಮೋಷನ್ಸ್ ಆರ್ ಫೀಲಿಂಗ್ಸ್ ಆಫ್ ಎ ಪರ್ಸನ್. ಸಿಂಪಲ್ ಆಗಿ ಹೇಳೋದಾದರೆ, ವ್ಯಕ್ತಿಯ ಭಾವನೆಯನ್ನು ವ್ಯಕ್ತಪಡಿಸುವ ಪದಕ್ಕೆ ನಾವು ಇಂಟರ್ಜೆಕ್ಷನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನೋಡಿ, ಮೈ ಗಾಡ್ ವಾಟ್ ಹ್ಯಾಪನ್ ಟು ಹರ್. ಇಲ್ಲಿ ಮೈ ಗಾಡ್ ಅನ್ನೋದು ಇಂಟರ್ಜೆಕ್ಷನ್. ವಾವ್ ದಟ್ ಈಸ್ ಬ್ಯೂಟಿಫುಲ್. ವಾವ್ ಈಸ್ ಇಂಟರ್ಜೆಕ್ಷನ್. ಎಸ್ ಐ ಡಿಡ್ ಇಟ್. ಎಸ್ ಅನ್ನೋದು ಇಂಟರ್ಜೆಕ್ಷನ್. ಇಂಟರ್ಜೆಕ್ಷನ್ ಅಂದರೆ ಸಡನ್ನಾಗಿ ನಮ್ಮ ಭಾವನೆಯನ್ನು ಹೊರಹಾಕುವಾಗ ಒಂದು ಪದ ಬಳಸ್ತೀವಲ್ಲ, ಆ ಪದನೇ ಇಂಟರ್ಜೆಕ್ಷನ್. ಗೈಸ್, ಇಲ್ಲಿಗೆ ನಮ್ಮ ಪಾರ್ಟ್ಸ್ ಆಫ್ ಸ್ಪೀಚ್ ಸೆಷನ್ ಎಂಡ್ ಆಯಿತು. ವಿಡಿಯೋ ಇಷ್ಟ ಆದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.